ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಶ್ರೇಷ್ಠವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ಈ ದಿನ ನಾನು ವಂದಿಸುವಂಥವನಾಗಿದ್ದೇನೆ. ದೇವರ ಜೀವವುಳ್ಳ ವಾಕ್ಯಗಳನ್ನು ಕೇಳುವಂಥದ್ದು, ಬಲಗೊಳ್ಳುವಂಥದ್ದು ಮತ್ತು ಆ ವಾಕ್ಯಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಅದನ್ನು ಫಲಿಸುವಂತೆ ಮಾಡುವುದು ಬಹಳ ಒಳ್ಳೆಯ ಕಾರ್ಯ. ನಮ್ಮ ಬಳಿಯಲ್ಲಿ ಒಂದು ಬೀಜ ಇದೆ ಅಂತ ಹೇಳಿದ್ರೆ, ಆ ಬೀಜ ನಾವು ನೆಲದಲ್ಲಿ ಹಾಕುವಾಗ ಆ ಬೀಜವು ಮೊಳೆತು ಅದು ಫಲ ಕೊಟ್ಟು ಅನೇಕ ಬೀಜಗಳಾಗಿ ಮಾರ್ಪಡುತ್ತದೆ. ವಿಶ್ವಾಸಿಗಳಲ್ಲಿ ನಾವು ಬಿತ್ತುವಂಥ ಕೆಲವು ಬೀಜಗಳು ಅವು ಬೀಜಗಳಾಗಿ ಉಳಿದೋಗ್ಬಿಡ್ತವೆ. ಆದರೆ ಸೇವೆ ಮಾಡಲಿಕ್ಕೆ ಮನಸ್ಸಿರುವ ಬೇರೆಯವರನ್ನು ದೇವರ ಕಡೆಗೆ ಸೆಳೆಯಲಿಕ್ಕೆ ಮನಸ್ಸಿರುವಂಥವರ ಹೃದಯದಲ್ಲಿ ಬಿತ್ತಿದರೆ ಅದು ಫಲ ಕೊಡುತ್ತದೆ. ಆಮೇನ್. ನಮ್ಮಲ್ಲಿ ಅನೇಕ ವಿಶ್ವಾಸಿಗಳಿದ್ದಾರೆ, ವಾಕ್ಯ ಕೇಳಿಸ್ಕೊಳ್ತಾರೆ, ಅದನ್ನು ಕಾರ್ಯರೂಪಕ್ಕೂ ತರಲ್ಲ, ಅದನ್ನು ಬೇರೆಯವರಿಗೂ ನಾನಿಂಥ ವಾಕ್ಯ ಕೇಳಿದ್ದೀನಿ ಅಂತ ಬೇರೆಯವ್ರಿಗೂ ಹೇಳೋದೂ ಇಲ್ಲ. ಅದು ಬೀಜದ ರೀತಿಯಲ್ಲಿ ಅವರ ಜೀವಿತದಲ್ಲಿ ಹಾಗೇನೆ ಇದ್ದೋಗ್ಬಿಡುತ್ತದೆ. ಆದರೆ ಸೇವೆ ಮಾಡಬೇಕು ಎಂಬ ಹಂಬಲ, ಸೇವಕರಿಗೆ ಸಪೋರ್ಟ್ ಆಗಿರಬೇಕು, ಸಭೆಗಳಲ್ಲಿ ಆಧಾರ ಸ್ತಂಭಗಳಾಗಿರಬೇಕು ಅನ್ನುವವರ ಜೀವಿತದಲ್ಲಿ ಈ ವಾಕ್ಯಗಳು ಒಂದು ಟ್ರೈನಿಂಗ್ ಕೊಡುವುದು, ವಾಕ್ಯಗಳಲ್ಲಿ ಬೆಳೆಯುವುದು ಬಹಳ ಪ್ರಾಮುಖ್ಯವಾದಂಥ ವಿಚಾರ. ಇವತ್ತು ನಮ್ಮ ಅಂಶ, ನಾವು ಭಕ್ತಿಯಲ್ಲಿ ಏಕೆ ಬೆಳೆಯಬೇಕು. ಆಶ್ಚರ್ಯ ಅನಿಸಿದೆ ನನಗೇನೆಂದರೆ, ನಾನು ಓದುತ್ತಿರುವಾಗ ಹಳೆಯ ಒಡಂಬಡಿಕೆಯಲ್ಲಿ ನಾನು ಎಲ್ಲ ಪುಸ್ತಕಗಳಲ್ಲಿರುವಂಥ ವಾಕ್ಯಗಳನ್ನು ಓದುತ್ತಾ ಬರುವಾಗ ನನಗೆ ಅರ್ಥ ಆಗಿದ್ದು ಅಲ್ಲಿ ಪದ ಭಯಭಕ್ತಿ. ಆದರೆ ಆಶ್ಚರ್ಯ ಅಂದರೆ, ನೀವು ಇದನ್ನು ಬೇಕಾದರೆ ಟೆಸ್ಟ್ ಮಾಡಿ ನೋಡ್ಬೋದು, ಹೊಸ ಒಡಂಬಡಿಕೆಗೆ ಬಂದಾಗ ಭಯಭಕ್ತಿಗಿಂತಲೂ ಭಕ್ತಿ ಇಲ್ಲವೇ ದೇವಭಕ್ತಿ ಅನ್ನುವ ಪದ ಜಾಸ್ತಿ ಉಪಯೋಗಿಸಲ್ಪಟ್ಟಿದೆ. ನನಗೆ ಆಶ್ಚರ್ಯ ಆಯಿತು. ಬೆಳಿಗ್ಗೆ ಇದೇನಿದು, ಹಳೆ ಒಡಂಬಡಿಕೆಯಲ್ಲೆಲ್ಲ ಭಯಭಕ್ತಿ ಅಂತ ಹಾಕಿ ಈ ಹೊಸ ಒಡಂಬಡಿಕೆಯಲ್ಲಿ ಮಾತ್ರ ಇಲ್ಲವೇ ಭಕ್ತಿ ಇಲ್ಲವೇ ದೇವಭಕ್ತಿ ಅಂತ ಹಾಕಿದ್ದಾರಲ್ವಾ ಅಂತ ನನಗೆ ಆಶ್ಚರ್ಯ ಆಯಿತು. ಆದರೆ ಹಳೆ ಒಡಂಬಡಿಕೆಯಲ್ಲಿ ನಿಮಗೆಲ್ಲ ಗೊತ್ತಿದೆ, ಒಂದು ಭಯ ಇತ್ತು ಜನರಿಗೆ, ದೇವರು ಇಮ್ಮಿಡಿಯೇಟಾಗಿ ಶಿಕ್ಷೆ ಕೊಟ್ಬಿಡ್ತಾರೆ ಅನ್ನೋ ಭಯ ಇತ್ತು, ಆ ಭಕ್ತಿ ಇತ್ತು. ಆದರೆ ಹೊಸ ಒಡಂಬಡಿಕೆಗೆ ಬಂದಾಗ ಕೃಪೆಯ ಭಕ್ತಿ. ಯಾವ ಭಕ್ತಿ? ಕೃಪೆಯ ಭಕ್ತಿ ಆಗೋಗಿ ಇವಾಗ ಅದಕ್ಕೂ ಕೆಲವರು ಕೇಳ್ತಾರೆ, ಏನು ದೇವರು ಈ ಕೆಟ್ಟವ್ರನ್ನ ಹಂಗೆ ಸಾಯಿಸ್ಬಿಡ್ಬೋದಾ, ಕೆಟ್ಟವ್ರನ್ನ ಹಂಗೆ ನಾಶ ಮಾಡಿಬಿಡ್ತಾ, ಹಂಗೆ ದೇವ್ರು ಏನು ಬಿಟ್ಟಿದ್ದಾರೋ ಅಂತಾರೆ. ನನಗೆ ಕೆಲವರು ಆ ಕ್ವಶನ್ ಕೇಳಿದಾಗ ನಾನು ಕೇಳಿದೆ, ನೀವು ತಪ್ಪು ಮಾಡಿದಾಗ ನಿಮ್ಮನ್ನು ಸಾಯಿಸಿ, ನಾನು ತಪ್ಪು ಮಾಡಿದಾಗ ನನ್ನನ್ನು ಸಾಯಿಸಿದಿದ್ರೆ ನಾವು ಯಾರಾದರೂ ಇರ್ತಾ ಇದ್ವಾ? ಯಾರೂ ಇರ್ತಾ ಇರಲಿಲ್ಲ. ಸೊ ಈ ಕಾಲ ಹಾಗಾಗಿದೆ. ಈಗ ನಾವು ವಾಕ್ಯ ಸಂದೇಶಕ್ಕೆ ಹೋಗೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ಕ್ವಶನ್ ಕೇಳ್ತೇನೆ. ಈ ಭಕ್ತಿ ನಾನು ಹೇಳಿದೆ, ಭಕ್ತಿ ಮತ್ತು ಭಯಭಕ್ತಿ, ದೇವಭಕ್ತಿ ಅಂತ ಹೇಳಿದೆ. ಇನ್ನು ಬೈಬಲಲ್ಲಿ ಇನ್ಯಾವ ಭಕ್ತಿಗಳಿದ್ದಾವೆ, ಆ ಪದಗಳು ನಾನು ನಿಮ್ಮನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನೇನಾದರೂ ಭಕ್ತಿಗಳಿದೆಯಾ, ಏನಾದರೂ ಪದಗಳಿದೆಯಾ? ಈಗ ನಾನು ಹೇಳಿದೆ ಭಯಭಕ್ತಿ, ದೇವಭಕ್ತಿ, ಭಕ್ತಿ ಹೇಳಿದೆ. ಇನ್ನು ಆ ಥರದ್ದು ಏನಾದರೂ ಪದಗಳು ಬೇರೆ ಇದೆಯಾ? ಸಂತುಷ್ಟಿ ಭಕ್ತಿ. ಓಕೆ, ವೆರಿ ಗುಡ್. ನಾನು ಹಂಗೆ ಕೇಳಿಲ್ಲ. ಭಕ್ತಿ ಪಕ್ಕದಲ್ಲಿ ಏನು, ಪಕ್ಕದಲ್ಲಿ ಎಂಥ ಭಕ್ತಿ? ಇವ್ರು ಹೇಳಿದ್ರು, ಈಗ ಅಯ್ಯವ್ರು ಹೇಳಿದ್ರು ಏನೋ ಸಂತುಷ್ಟಿ ಭಕ್ತಿ. ಓಕೆ, ಇನ್ನೇನಾದರೂ ಪದಗಳಿದಾವ? ಭಕ್ತಿ, ಭಕ್ತಿ ಅನ್ನೋ ಪದ ಅರ್ಥ ಆಯ್ತಲ್ವಾ? ಇಂಗ್ಲೀಷಲ್ಲಿ ಡಿವೋಷನ್ ಅಂತ ಹೇಳ್ತಾರೆ. ಸೊ ಭಕ್ತಿ ಅಂದರೆ ನಮ್ಗೆ ಗೊತ್ತಾಗಿದೆ, ಅರ್ಥ ಆಗಿದೆ. ಇನ್ನೇನಾದರೂ ಪದಗಳು ಬೈಬಲಲ್ಲಿ ನಿಮಗೆ ಬಂದಿದೆಯಾ? ಉತ್ತೇಜನ ನೀವು ಹೇಳೋದು. ಓಕೆ, ದೇವಭಕ್ತಿ ಹೇಳಿದ್ದೀವಿ. ಪೂರ್ಣ ಭಕ್ತಿ ಇದೆ. ಆಸಕ್ತಿ ಭಕ್ತಿ ಬೈಬಲಲ್ಲಿಲ್ಲ. ಓಕೆ, ಪೂರ್ಣ ಭಕ್ತಿ. ಆಮೇಲೆ ಅಲ್ಲ, ನನಗೆ ಭಕ್ತಿ ಮಾತ್ರ ಬೇಕು, ಶಕ್ತಿ ಬೇಡ ನನಗೆ. ಭಕ್ತಿ ವೃದ್ಧಿ. ವೆರಿ ಗುಡ್. ಭಕ್ತಿ ವೃದ್ಧಿ ಇದೆ. ಆಮೇಲೆ ದೀರ್ಘ ಭಕ್ತಿ ಇಲ್ಲ ಅಂದ್ಕೊಳ್ತೀನಿ. ಓಕೆ, ನಿಮಗೆ ಗೊತ್ತಾಗಿಲ್ಲ ಅಂದರೆ ನಾನು ಕೆಲವು ಪದಗಳು ಬೆಳಿಗ್ಗೆ ಹುಡುಕಿ ನಾನು ತಗೊಂಬಂದಿದ್ದೀನಿ. ಭಕ್ತಿ, ಭಯಭಕ್ತಿ, ಪತಿಭಕ್ತಿ, ದೇವಭಕ್ತಿ, ಮಿಥ್ಯಾಭಕ್ತಿ,
ಯಥಾರ್ಥ ಭಕ್ತಿ, ಪೂರ್ಣ ಭಕ್ತಿ, ನೀತಿ ಭಕ್ತಿ, ನಿರ್ದೋಷ ಭಕ್ತಿ, ಅತಿ ಭಕ್ತಿ, ಭಕ್ತಿ ವೃದ್ಧಿ, ಭಕ್ತಿಹೀನ. ಸೊ ಈ ಪದಗಳು ನಾವು ಬೈಬಲಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಹಳೆ ಒಡಂಬಡಿಕೆಗೆ ಹೋದರೆ ಎಲ್ಲ ಪದಗಳು ಭಯಭಕ್ತಿನೇ, ಎಲ್ಲ ಪದಗಳು ಭಯಭಕ್ತಿನೇ. ಈಗ ನಾನು ಇನ್ನೊಂದು ಪ್ರಶ್ನೆಯನ್ನು ನಾನು ನಿಮಗೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಈ ಕಾಲದಲ್ಲಿ ನೋಡುವಾಗ ಶರೀರದ ಮೇಲೆ ಅನೇಕರಿಗೆ ಬಹಳ ಕಾಳಜಿ ಅಲ್ವಾ? ಯಾಕೆಂದರೆ ಆರೋಗ್ಯವೇ ಭಾಗ್ಯ. ಹೆಲ್ತ್ ಕಾನ್ಷಿಯಸ್, ಆರೋಗ್ಯ ಇಲ್ಲ ಅಂದರೆ ಏನೂ ಇಲ್ಲ, ಆರೋಗ್ಯನೇ ಭಾಗ್ಯ ಅಂತ ಹೇಳ್ತಾರಲ್ವಾ? ಸೊ ಈಗ ನಾನು ನಿಮ್ಮನ್ನು ಕೇಳ್ತೀನಿ, ನಮಗೂ ಆರೋಗ್ಯದ ವಿಷಯದಲ್ಲಿ ಇಲ್ಲವೇ ದೇಹ ಸಾಧನೆ ಅಂತ ಏನು ಹೇಳ್ತೀವಿ, ಇಲ್ಲವೇ ಏನೋ ಮಾಡೋದು ಬೇಕಾ ಬೇಡವಾ? ಬೇಕು, ಸ್ವಲ್ಪ ಮಟ್ಟಿಗೆ. ಓಕೆ, ವೆರಿ ಗುಡ್. ಸ್ವಲ್ಪ ಮಟ್ಟಿಗೆ ಬೇಕು. ಸರಿ, ಈಗ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಮೊದಲ ತಿಮೋತಿಯನ ಪತ್ರಿಕೆ 4ನೇ ಅಧ್ಯಾಯ 8ನೇ ವಾಕ್ಯವನ್ನು ನಾವು ಓದೋಣ. ಮೊದಲ ತಿಮೋತಿ 4ನೇ ಅಧ್ಯಾಯ 8ನೇ ವಾಕ್ಯ. ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ, ಭಕ್ತಿಯಾದರೂ ಎಲ್ಲಾ ವಿಧದಲ್ಲಿ ಏನಾಗಿದೆ? ಪ್ರಯೋಜನಕರವಾದದ್ದು. ಅದಕ್ಕೆ ಇಹ ಪರಗಳಲ್ಲಿಯೂ ಜೀವ ವಾಗ್ದಾನ ಉಂಟು. ಹಾಗಾದ್ರೆ ಮನುಷ್ಯರೆಲ್ಲರೂ ದೇಹ ಸಾಧನೆಯಿಂದಲೇ ಹೋಗುತ್ತಿದ್ದಾರೆ ಹೊರತು ಭಕ್ತಿ ಸಾಧನೆಯ ಹಿಂದೆ ಏನು ಮಾಡ್ತಾ ಇಲ್ಲ, ಅವರು ಹೋಗ್ತಾ ಇಲ್ಲ. ಭಕ್ತಿ ಸಾಧನೆಯ ಕುರಿತಾಗಿ ಅಷ್ಟೊಂದು ಅವರಿಗೆ ಇಂಟ್ರೆಸ್ಟು ಇಲ್ಲವೇ ಇಲ್ಲ. ಅದರಿಂದಲೇ ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ನಾವು ಹಳ್ಳಿಯಲ್ಲಿದ್ದಾಗ ಸಿಟಿಗೆಲ್ಲಾದರೂ ಹೋದರೆ ಸಾಕು, ಆ ಪಾರ್ಕ್ಗಳಲ್ಲಿ ಓಡಾಡ್ತಾನೇ ಇರೋರು, ಜನರು ಓಡಾಡ್ತಾ ಇರೋರು. ನಿಜ ಹೇಳ್ತಾ ಇದ್ದೀನಿ, ನಾನು ಅಂದ್ಕೊಳ್ತಾ ಇದ್ದೆ, ತಿನ್ನೋದು ಯಾಕೆ ಹಿಂಗೆ, ಓಡಾಡೋದು ಯಾಕೆ ಹಿಂಗೆ ಅಂತ. ಆದರೆ ಆಶ್ಚರ್ಯ ಏನಂದರೆ, ಕೆಲವು ವರ್ಷ ಆದಮೇಲೆ ನಾನು ಬೆಂಗಳೂರಿಗೆ ಹೋದೆ, ನಾನು ಕೂಡ ಅದೇ ಕೆಲಸ ಮಾಡಿದೆ. ನೋಡಿ, ಮೊದಲು ನಾನೇನು ಅಂದ್ಕೊಳ್ತಾ ಇದ್ದೆ, ತಿನ್ನೋದು ಯಾಕೆ, ಇವ್ರು ಓಡಾಡೋದು ಯಾಕೆ ಅಂದ್ಕೊಳ್ತಾ ಇದ್ದನು. ಸಿಟಿಗೆ ಹೋದ್ಮೇಲೆ ನಾನು ಹಾಗೆ ಕೆಲಸ ಮಾಡಿದೆ. ಯಾಕೆಂದರೆ ಡಾಕ್ಟ್ರುಗಳು ಹೇಳೋರು, ಜನರು ಹೇಳೋರು, ಮನೆಯಲ್ಲಿ ಹೇಳೋರು, ತಿಂದು ಮಲಗಿದ್ರೆ ಸಾಲದು, ಓಡಾಡಬೇಕು, ವಾಕ್ ಮಾಡಬೇಕು ಅಂತ ಹೇಳ್ತಾ ಇದ್ರು. ಸೊ ಅನೇಕರು ಜಿಮ್ ಅಂತ, ಡಯಟ್ ಅಂತ, ಓಟ ಅಂತ ಅನೇಕ ವಿಧವಾದಂಥ ಕಾರ್ಯಗಳನ್ನು ಮಾಡುತ್ತಾ ಇರುವುದನ್ನು ನಾವು ನೋಡ್ತಾ ಇರ್ತೇವೆ. ಓಕೆನಾ? ಮಾಡ್ತಾ ಇರೋದನ್ನು. ಹಾಗಾದರೆ ನಾವು ಹೇಗಿದ್ದೇವೆ ಇವತ್ತು? ನಾವು ಹೇಗಿದ್ದೇವೆ? ಈಗ ಉದಾಹರಣೆಗೆ ನಾನು ನಿಮಗೆ ಹೇಳ್ತೇನೆ, 2 ಉದಾಹರಣೆಗೆ. ಒಂದು ಕಡೆ ನಮಗೆ ಬೈಬಲ್ ಇದೆ, ಇನ್ನೊಂದು ಕಡೆ ಮೊಬೈಲ್ ಇದೆ. ಓಕೆನಾ? ಒಂದು ಕಡೆ ಬೈಬಲ್ಲು, ಇನ್ನೊಂದು ಕಡೆ ಮೊಬೈಲು. ಈಗ ನಾವು ನಮ್ಮನ್ನು ಆಲೋಚನೆ ಮಾಡಿಕೊಳ್ಳೋಣ, ನಾವು ಬೈಬಲ್ಗೆ ಜಾಸ್ತಿ ಸಮಯ ಕೊಡ್ತೀವ, ಮೊಬೈಲ್ಗೆ ಜಾಸ್ತಿ ಸಮಯ ಕೊಡ್ತೀವಿ? ಈಗ ಒಬ್ಬ ವ್ಯಕ್ತಿ ಓಟಗಾರನೆಲ್ಲ ನಿಮಗೆ ಗೊತ್ತು, ಓಟಗಾರನು ಏನಾದರೂ ಪದಕಗಳು ಗೆಲ್ಲೋರು ಗೊತ್ತು. ಒಂದು ಪದಕ ಗೆಲ್ಲಬೇಕಾದ್ರೆ ನಾನು ನಾಳೆ ಒಲಿಂಪಿಕ್ಸ್ಗೆ ಹೋಗ್ತೀನಿ, ಗೆಲ್ತೀನಿ ಅಂತ ಹೇಳೋಕ್ಕಾಗಲ್ಲ. ಆಗುತ್ತಾ? ನಾಳೆ ಬೆಳಗ್ಗೆ ಎದ್ದು ಹೋಗ್ತಾನೆ, ನಾನು ಗೆಲ್ತೀನಿ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ. ಅವರು ಸುಮಾರು ವರ್ಷ, ಕನಿಷ್ಠ ಒಂದು 3-4 ವರ್ಷ ಆದರೂ ಪ್ರಯಾಸ ಪಡದೆ ಹೋದರೆ ಅವರಿಗೆ ಪದಕ ಗೆಲ್ಲಲಿಕ್ಕೆ ಅವರಿಗೆ ಸಾಧ್ಯ ಆಗಲ್ಲ. ಹಾಗಾದರೆ ಆ ಪದಕನ ಗೆದ್ದ ಮೇಲೆ ಅವ್ರು ಏನು ಮಾಡ್ತಾರೆ? ಎದ್ದ ಮೇಲೆ ಮನೆಗೆ ಎತ್ಕೊಂಡೋಗಿ ಶೋಕೇಸಲ್ಲಿ ಇಡ್ತಾರೆ. ಅವ್ರ ಕಾಲ ಮುಗಿದೋಯ್ತು ಅಂತ ತಿಳ್ಕೊಳ್ಳಿ, ಆ ಪದಕ ಹಂಗೆ ಇರ್ತದೆ, ಅದು ವೇಸ್ಟ್ ಅಷ್ಟೇ. ಎಷ್ಟೋ ಜನರು ಇದಕ್ಕೆ ಮುಂಚೆ ಇದ್ದ ಆಟೋಟಗಾರರು, ಸ್ಪೋರ್ಟ್ಸ್ ಮ್ಯಾನ್ಸ್ ಮನೆಯಲ್ಲಿ ತುಂಬ ಮೆಡಲ್ಸ್ ಇದ್ದಾವೆ. ಯಾರಾದರೂ ಹೋಗಿ ಆ ಮೆಡಲ್ಸನ್ನು ನೋಡ್ತಾರ? ಈಗ ಯಾರು ಸಾಧನೆ ಮಾಡ್ತಾ ಇದ್ದಾರೆ ಅವರಿಂದನೇ ಕ್ಯಾಮ್ರಾಗಳು ಹೋಗ್ತಾ ಇರ್ತವೆ. ಆದರೆ ಹಿಂದೆ ಸಾಧನೆ ಮಾಡಿದವರು ಬಗ್ಗೆ ಯಾರು ಕೂಡ ಹಿಡಿಸ್ಕೊಳ್ಳೋದಿಲ್ಲ. ನಮ್ಮ ಸಾಧನೆ, ನಾವು ಮಾಡ್ತಾ ಇರೋ ಈ ಪದಕ, ಜೀವವೆಂಬ ಜಯಮಾಲೆ ಈ ರೀತಿ ಬಾಡಿ ಹೋಗುವುದು, ಇಲ್ಲವೇ ಅಂದರೆ ವ್ಯರ್ಥವಾಗುವುದು, ಹೆಸರಿಗೆ ಇಲ್ಲದೆ ಹೋಗುವುದಲ್ಲ. ನಾವು ಓಡ್ತಾ ಇರೋ ಓಟ, ಮಾಡ್ತಾ ಇರುವ ಸಾಧನೆ, ಅದು ಎಂಥ ಇದಕ್ಕಾಗಿ? ನಿತ್ಯವಾದಂಥ ಜೀವವೆಂಬ ಜಯಮಾಲೆ ಇಲ್ಲ ಪದಕವನ್ನು ಪಡ್ಕೊಳ್ಳೋದಕ್ಕೆ. ನೋಡಿ, ಈ ಪದಕ ಪಡ್ಕೊಳ್ಳೋದಕ್ಕೆ, ಟ್ರೋಫಿ ಗೆಲ್ಲೋದಕ್ಕೆ ಇವ್ರು ಇಷ್ಟೊಂದು ಪ್ರಯಾಸ ಪಡ್ತಾರಲ್ವಾ, ನಾವು ಪರ್ಮನೆಂಟ್ ಆಗಿರೋ ಟ್ರೋಫಿ ಗೆಲ್ಲೋದಕ್ಕೆ ಎಷ್ಟು ಪ್ರಯಾಸ ಪಡಬೇಕು? ಅಲ್ಲಯ್ಯ, ಹೌದಾ ಇಲ್ವಾ? ಪರ್ಮನೆಂಟ್ ಆಗಿರೋ ಟ್ರೋಫಿ ಪಡಿಬೇಕಾದ್ರೆ ಅದು ಎಷ್ಟು ಪ್ರಯಾಸ ಪಡಬೇಕು? ಈ ಸ್ವಲ್ಪ ಕಾಲದ ಒಂದು ಟ್ರೋಫಿಗೆ ಇಷ್ಟೊಂದು ಇವರು ಪ್ರಯಾಸ ಪಟ್ಟರೆ ನಾವೆಷ್ಟು ಪ್ರಯಾಸ ಪಡಬಾರ್ದು? ಅದು ನಾವು ಗಮನಿಸಬೇಕಾದಂಥ ವಿಚಾರ, ಪ್ರಿಯ ದೇವ ಜನರು. ಅದಕ್ಕೆ
ಮೊದಲ ಕೊರಿಂಥ 9:25 ಒಂದು ವಾಕ್ಯ ಹೇಳುತ್ತದೆ, ಅವರು ನಾಶವಾಗುವ ಕಿರೀಟಕ್ಕಾಗಿ ಓಡುತ್ತಾರೆ, ನಾವು ನಾಶವಾಗದ ಕಿರೀಟಕ್ಕಾಗಿ ಏನು ಮಾಡ್ತೇವೆ? ಓಡ್ತೇವೆ. ಹಾಲೆಲೂಯಾ. ಅವರು ಯಾರಿಗೆ ನೀವು ನೋಡ್ತಾ ಇರ್ತೀರ ಪಾಪ, ಪ್ರಾಕ್ಟೀಸ್ ಮಾಡೋರೆಲ್ಲ ಅವರು ಶರೀರ ಸಾಧನೆ ಮಾಡಿ ಗೆಲ್ಲೋದಕ್ಕೆ ಓಡ್ತಾ ಇರ್ತಾರೆ. ಆದರೆ ನಾವೆಲ್ಲ ಯಾವುದಕ್ಕಾಗಿ ಓಡ್ತಾ ಇದ್ದೇವೆ? ಒಂದು ಪರ್ಮನೆಂಟ್ ಆದಂಥ ಒಂದು ಟ್ರೋಫಿಯನ್ನು, ಒಂದು ಪದಕವನ್ನು, ಜೀವವೆಂಬ ಜಯಮಾಲೆಯನ್ನು ಗೆಲ್ಲುವುದಕ್ಕಾಗಿ ನಾವೇನು ಮಾಡ್ತಾ ಇದ್ದೇವೆ? ಓಡ್ತಾ ಇದ್ದೀವಿ. ಅದು ಎಷ್ಟು ಮಾತ್ರ ನಾವು ಓಡಬೇಕಲ್ವಾ? ವಿಲಿಯಂ ಕೇರಿ ಅನ್ನುವಂಥ ಒಬ್ಬ ಭಕ್ತರು ಇದ್ದರು. ನಿಮಗೆಲ್ಲ ಗೊತ್ತೇ ಇದೆ ವಿಲಿಯಂ ಕೇರಿ ಅವರು. ನಾನು ಆಗಾಗ ಅವ್ರ ಬಗ್ಗೆ ಹೇಳ್ತಾ ಇರ್ತೇನೆ. ಯಾಕೆಂದರೆ ಅನೇಕ ದೈವಶಾಸ್ತ್ರಜ್ಞರಿಗೆ ಅವರು ಬಹಳ ಒಂದು ಉತ್ತೇಜನ. ಯಾಕೆಂದರೆ ಅವರು ಇಂಗ್ಲೀಷಲ್ಲಿ ಒಂದು ಮಾತು ಹೇಳಿದರು, ಏನಂದರೆ ಅಟೆಂಪ್ಟ್ ಗ್ರೇಟ್ ಥಿಂಗ್ಸ್ ಫಾರ್ ಗಾಡ್, ಎಕ್ಸ್ಪೆಕ್ಟ್ ಗ್ರೇಟ್ ಥಿಂಗ್ಸ್ ಫ್ರಮ್ ಗಾಡ್ ಅಂತ ಹೇಳ್ತಾರೆ. ಅಂದರೆ ದೇವರಿಗಾಗಿ ದೊಡ್ಡ ಕಾರ್ಯಗಳಿಗೆ ಕೈ ಹಾಕಿರಿ, ದೇವರಿಂದ ದೊಡ್ಡ ಕಾರ್ಯಗಳನ್ನು ಎದುರು ನೋಡ್ರಿ ಅಂತ ಹೇಳಿದರು. ಹಲ್ಲೆಲೂಯಾ. ಆ ವ್ಯಕ್ತಿ ತಮ್ಮ ದೇಶವನ್ನು ಬಿಟ್ಟು ನಮ್ಮ ದೇಶಕ್ಕೆ ಬಂದರು. ನಮ್ಮ ದೇಶಕ್ಕೆ ಬಂದು ಅವರು 40ಕ್ಕಿಂತ ಹೆಚ್ಚು ಭಾಷೆಗಳು ಕಲ್ತ್ಕೊಂಡ್ರು. ಎಷ್ಟು ಭಾಷೆಗಳು? ನಮಗೆ ನಮ್ಮ ಭಾಷೆ ಮಾತಾಡೋದೇ ದೊಡ್ಡ ಕಷ್ಟ ಅಲ್ವಾ? ಕೆಲವು ಕಠಿಣವಾದ ಪದಗಳು ಕೇಳಿದ್ರೆ ಹೌದಾ ಅದಾ ಏನೋ ಗೊತ್ತಿಲ್ಲ ಅಂತೀವಿ ಅಲ್ವಾ? ಇವರು ಬೈಬಲನ್ನು ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ದಿನಕ್ಕೆ ಅಲ್ಲಿ ಹೇಳುತ್ತದೆ 16ರಿಂದ 18 ಗಂಟೆಗಳ ಕಾಲ ಬೈಬಲನ್ನು ಅಧ್ಯಯನ ಮಾಡ್ತಾ ಇದ್ರು. ಎಷ್ಟು ಗಂಟೆಗಳ ಕಾಲ? ಸಾಧನೆ ಮಾಡಬೇಕಾದ್ರೆ ಸುಮ್ಮನೆ ಸಾಧನೆ ಮಾಡೋಕ್ಕಾಗಲ್ಲ. ಆಗುತ್ತಾ? ಮೊದಲು ನಮ್ಮ ಮನೆಗಳಲ್ಲಿ ಹೇಳ್ತಾ ಇದ್ರು, ಬೆಳಗಿನ ಬಿಸಿಲು ಮುಖದ ಮೇಲೆ ಬೀಳೋವರೆಗೂ ಮಲಗಿದ್ರೆ ನೀನು ಯಾವತ್ತೂ ಉದ್ಧಾರ ಆಗಲ್ಲ. ಅಂದರೆ ಬೆಳಗಿನ ಬಿಸಿಲು ಮುಖದ ಮೇಲೆ ಬೀಳೋವರೆಗೂ, ಅಂದರೆ ಅಷ್ಟೊತ್ತವರೆಗೂ ಬೆಳಗ್ಗೆ ಮಲಗಿದ್ರೆ ನೀನು ಕೂಡ ಸಾಧನೆ ಮಾಡೋಕ್ಕೆ ಆಗಲ್ಲ. ಅಂದರೆ ಅದರ ಅರ್ಥ ಬೆಳಗಿನ ಜಾವ ಸಾಧನೆ ಮಾಡಬೇಕನ್ನಿರುವಂಥವರು ತ್ಯಾಗ ಮಾಡಬೇಕು. ಎಷ್ಟು ಗಂಟೆ ಇದೆ ದಿನಕ್ಕೆ? ಅವರು 18 ಗಂಟೆಗಳ ಕಾಲ ಬೈಬಲ್ ಓದಿ ಟ್ರಾನ್ಸ್ಲೇಷನ್ ಮಾಡ್ತಾ ಇದ್ರೆ ಮಲಗೋದೆಷ್ಟು? ಇನ್ನು 6 ಗಂಟೆಗಳ ಕಾಲ ಅಂತ ತಿಳ್ಕೊಳ್ಳೋಣ ಅಲ್ವಾ? ನಾವು ಏನು ಮಾಡ್ತೀವಿ ಗೊತ್ತಾ? ನಮ್ದು ಹಂಗಲ್ಲ. ನಾವು ದಿನಕ್ಕೆ ನಮ್ಮ ಜೀವಿತದಲ್ಲಿ ಎಷ್ಟು ಟೈಮ್ ಕೊಡ್ತೇವೆ? ನಾವು ಸೇವೆ ಮಾಡಬೇಕಂತಿದ್ದೇವೆ, ಸಭೆಗೆ ಸಪೋರ್ಟ್ ಮಾಡಬೇಕಂತಿದ್ದೇವೆ, ಎಲ್ಲ ಮಾಡಬೇಕಂತಿದ್ದೇವೆ. ಆದರೆ ಏನು ಮಾಡ್ತಾ ಇದ್ದೀವಿ ದೇವರಿಗೋಸ್ಕರ? ಅಂದರೆ ಅದರ ಅರ್ಥ ನಮ್ಮ ಭಕ್ತಿಯ ಒಂದು ರೇಷಿಯೋ, ಅಂದರೆ ಭಕ್ತಿಯ ಸಮಯ ಎಷ್ಟಿದೆ ಅಂತ ಅದರಲ್ಲಿ ಗೊತ್ತಾಗುತ್ತೆ. ಭಕ್ತಿಯ ಸಮಯ ನಾವು ಬೈಬಲ್ ಓದಲಿಕ್ಕೂ ಧ್ಯಾನ ಮಾಡಲಿಕ್ಕೂ ನಾವು ಏನು ಮಾಡ್ತಾ ಇದ್ದೀವಿ? ಇವತ್ತು ಕನಿಷ್ಠ 3ರಿಂದ 6 ಗಂಟೆಗಳ ಕಾಲ ದಿನದಲ್ಲಿ ಒಬ್ಬರು ಮೊಬೈಲ್ ನೋಡ್ತಾರಂತೆ. ದಿನದಲ್ಲಿ 3 ಗಂಟೆಯಿಂದ 6 ಗಂಟೆ ಸಮಯ ಮೊಬೈಲನ್ನು ನೋಡ್ತಾರೆ ಅಂತ ಹೇಳ್ತಾರೆ. ಆದರೆ ದೇವಜನವೇ, ನಮಗೆ ದೇವರು ವಾಕ್ಯ ಹೇಳುತ್ತದೆ, ಮೊದಲ ತಿಮೋತಿಯನ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತದೆ. ಅದೇ ಮೊದಲ ತಿಮೋತಿ 4ನೇ ಅಧ್ಯಾಯ 7ನೇ ವಚನದಲ್ಲಿ, ಅಜ್ಜಿ ಕತೆಗಳಂತಿರುವ ಕೇವಲ ಪ್ರಾಪಂಚಿಕವಾದ ಕತೆಗಳನ್ನು ತಳ್ಳಿಬಿಟ್ಟು ನೀನು ದೇವಭಕ್ತಿಯ ವಿಷಯದಲ್ಲಿ ಸಾಧನೆ ಮಾಡಿಕೋ. ಇವತ್ತೇನಾಗಿದೆ? ಒರಿಜಿನಲ್ ವಿಡಿಯೋ ಯಾವುದು ಗೊತ್ತಿಲ್ಲ, ಫೇಕ್ ವಿಡಿಯೋ ಯಾವುದು ಗೊತ್ತಿಲ್ಲ. ನಾನು ಒಂದು ನಿಜ ಹೇಳಬೇಕಲ್ವಾ, ಸ್ವಲ್ಪ ವಿಡಿಯೋಸ್ ನೋಡ್ತಾ ಇದ್ದೆ. ಇದು ಅವ್ರು ಯಾರು ನಿಂತ್ಕೊಂಡಿರ್ತಾರೆ, ಕಾರ್ ಹತ್ರ ನಿಂತ್ಕೊಂಡಿರ್ತಾರೆ, ನೀರು ಕುಡಿಯಬೇಕು ಅನ್ನೋಷ್ಟರಲ್ಲಿ ಕಾಡೊಳಗಿಂದ ಹಂಗೆ ಸಿಂಹ ಬಂದು ಅವ್ನು ಹಿಡ್ಕೊಂಡು ಹೇಳ್ಕೊಂಡು ಹೋಗ್ಬಿಡ್ತದೆ. ಇನ್ನೊಂದು ಸಾರಿ ಹೋಗ್ತದೆ, ಅವನು ಯಾರೋ ಕಾರ್ ಮೇಲ್ಗಡೆ ನಿಂತ್ಕೊಂಡು ನೋಡ್ತಾ ಇರ್ತಾನೆ, ಕಾರ್ ಮೇಲೆ ಎಗಿರ್ಬಿಟ್ಟು ಅವನ ತಲೆನೇ ಹೇಳ್ಕೊಂಡು ಹೋಗ್ಬಿಡ್ತದೆ. ನಾನು ಅಯ್ಯಯ್ಯೋ ಏನಪ್ಪ ಇದು ಕ್ರೂರ ಪ್ರಾಣಿಗಳು ಅಂತ ನೋಡ್ತಾ ಇದ್ರೆ ಒಂದ್ರ ನಂತರ ಒಂದು ಅಂಥವೇ ಬರ್ತಾ ಇದ್ದಾವೆ. ಆಮೇಲೆ ಗೊತ್ತಾಯ್ತದೆ ಈ ವಿಡಿಯೋ ಅಂತ. ನಿಜವಾದ ವಿಡಿಯೋ ಅಲ್ಲ. ನಾನು ನಿಜವಾಗೂ ಪಾಪ ಅಯ್ಯಮ್ಮನ ತಿಂದಾಕ್ತೇನೋ ಅಯ್ಯಪ್ಪನ ತಿಂದಾಕ್ತೇನೋ ಅಂತ ದುಃಖ ಪಡ್ತಾ ಇದ್ದೀನಿ. ಆಮೇಲೆ ಗೊತ್ತಾಯ್ತು ಅದು ನಿಜವಾದ ವಿಡಿಯೋ ಅಲ್ಲ, AI ವಿಡಿಯೋಸ್. ಅಂದರೆ ಇವತ್ತು ಕಾಲದಲ್ಲಿ ಒರಿಜಿನಲ್ ಯಾವುದು ಫೇಕ್ ಯಾವುದು ಗೊತ್ತಿಲ್ದಿರ, ಸಮಯ ಇಲ್ಲ ನಮ್ಮ ಭಕ್ತಿ ಯಾವುದಕ್ಕೆ ಕಳೀಬೇಕು ನಮಗೆ ಗೊತ್ತಿಲ್ದಿರ ನಾವು ನಡೀತಾ ಇದ್ದೀವೇನೋ. ಅರ್ಥ ಆಗ್ತಾ ಇದೆಯಾ? ಯಾವುದಕ್ಕೆ ನಾವು ಅಂದ್ಕೊಳ್ತೇವೆ, ನ್ಯೂಸ್ಗಳು ಓದಿತ್ತು, ಇದೆಲ್ಲ ಇದು ನಿಜಾನೇನೋ, ನೋಡಿದ್ದೆಲ್ಲ ಇದು ನಿಜಾನೇನೋ, ಆಗಿದ್ದೆಲ್ಲ ಇದು ನಿಜಾನೇನೋ ಅಂದ್ಕೊಂಡು ನಮ್ಮ ಸಮಯನ ಅದರಲ್ಲೇ ಕಳೀತಾ ಇರ್ತೀವಿ. ಇವತ್ತು ಎಷ್ಟೋ ವಿಡಿಯೋಗಳನ್ನು ನಾವು ನೋಡ್ತಾ ಜನರು ಏನು ಮಾಡ್ತಾರೆ, ಶಾರ್ಟ್ಸು ರೀಲ್ಸು ಎತ್ತಿ ನೋಡಿ
ನಮ್ಮ ಭಕ್ತಿ ಎಲ್ಲ ಏನಾಗ್ಬಿಟ್ಟಿದೆ, ಕಡಿಮೆ ಆಗಿಬಿಟ್ಟಿದೆ. ಅನೇಕರು ಲೋಕದಲ್ಲಿ ಬಿಡ್ರಿ, ಲೋಕದಲ್ಲಿರೋರು ಯಾರು ಭಕ್ತಿ ಇರಲಿಲ್ಲ. ಆದರೆ ನಾನು ಹೇಳ್ತಾ ಇರೋದು, ದೇವ ಜನರು ಯಾವ ರೀತಿಯಾದ ಭಕ್ತಿಯಲ್ಲಿದ್ದಾರೆ, ಯಾವ ರೀತಿಯಾದ ಭಕ್ತಿಯಲ್ಲಿದ್ದೇವೆ ನಾವು. ಸಮಯವನ್ನು ಯಾವುದಕ್ಕೆ, ತಿಮೋಥೆಯನಿಗೆ 2000 ವರ್ಷಗಳಿಂದನೇ ಪೌಲ್ ಹೇಳಿದ್ದಾನೆ, ಅಜ್ಜಿ ಕತೆಗಳಂತಿರುವ ಕೇವಲ ಕಾಲ್ಪನಿಕವಾದಂಥ ಕಾರ್ಯಗಳಿಗೆ ನೀನು ಮನಸ್ಸು ಕೊಡದೆ ಭಕ್ತಿ ವೃದ್ಧಿಯಲ್ಲಿ ನೀನೇನು ಮಾಡು, ನಿನ್ನನ್ನು ನೀನು ಸಾಧನೆ ಮಾಡಿಕೋ. ಸಾಧನೆ ಮಾಡೋದಂದ್ರೆ ಏನು ಸಾಧನೆ ಮಾಡೋದಂದ್ರೆ ಒಂದು ಛಲ ಬೇಕಲ್ವಾ. ಏನಾದರೂ ಮಾಡಬೇಕಾದ್ರೆ ಛಲ ಬೇಕೇ ಬೇಕು. ಛಲ ಇಲ್ಲದೆ ಇದ್ದಿದ್ದು ಸಾಧನೆ ಮಾಡೋಕ್ಕಾಗಲ್ಲ, ನಿಜವಾಗಿ ಆಗಲ್ಲ. ಒಬ್ಬ ವ್ಯಕ್ತಿ ಎಕ್ಸಾಮಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ಅಂತ ಅವನೇನನ್ನು ಪ್ರಯತ್ನ ಪಟ್ಟರೆ ಅವನು ಹಗಲು ಇರುಳು, ಅವನಿಗೆ ಯಾರು ಎಬ್ಬಿಸಬೇಕಾಗಿಲ್ಲ, ಯಾರು ಕಷ್ಟಪಡಬೇಕಾಗಿಲ್ಲ, ಎದ್ದು ಓದ್ತಾ ಇರ್ತಾರೆ. ಹೌದಾ ಇಲ್ವಾ? ಒಂದು ಇಂಟರ್ವ್ಯೂಲ್ಲಿ ಅವ್ರು ಪಾಸ್ ಆಗಬೇಕಂದ್ರೆ ಇಂಟರ್ವ್ಯೂ ಪ್ರಿಪೇರ್ ಮಾಡ್ತಾ ಇರ್ತಾನೆ, ಕೆಲಸ ಸಿಗೋವರೆಗೂ ಓಡಾಡ್ತಾನೆ ಇರ್ತಾನೆ. ಅಂಥವರು ಸಾಧನೆ ಮಾಡ್ತಾರೆ. ಸುಮ್ಮನೆ ನನಗೂ ಕೆಲಸ ಬೇಕು ಅನ್ನೋರಿಗೆ ಸಿಗೋದಿಲ್ಲ. ಇವತ್ತು ಪೌಲನು ತಿಮೋಥಿಯನಿಗೆ ಹೇಳ್ತಾನೆ, ಯವನಸ್ಥರಿಗೆ ಏನಂದ್ರೆ, ಯವನಸ್ಥನೇ ನೀನು ಏನು ಮಾಡಬೇಕಂತ ವಾಕ್ಯ ಹೇಳ್ತಾ ಇದೆ, ನೀನು ಕೇವಲ ಪ್ರಾಪಂಚಿಕವಾದಂಥ ಕತೆಗಳು ಇಲ್ಲ ಅಜ್ಜಿ ಕತೆಗಳಂತಿರುವಗಳನ್ನು ಏನು ಮಾಡಬೇಕು, ಫಸ್ಟು ತಳ್ಳಿಬಿಟ್ಟು ಏನು ಮಾಡಬೇಕು, ಫಸ್ಟ್ ನಾವಾಗಾದ್ರೆ ಏನು ಮಾಡಬೇಕು. ಇವತ್ತೇನು AI ವಿಡಿಯೋಸ್ ನೋಡ್ತಾ ಇದ್ದೀವೋ ಇಲ್ವೇ, ಈ ಕಾಲದಲ್ಲಿ ನಾನು ತುಂಬ ಬೇಸರ ಪಟ್ಕೊಡ್ತೀನಿ. ನಮ್ಮ ದೇವರ ವಾಕ್ಯ ಬೈಬಲ್ ಕತೆಗಳು ಆ ರೀತಿ ಬರ್ತಾ ಇಲ್ಲ. ಎಂಥ ಕತೆಗಳನ್ನು ಅವರು ಮಾಡ್ತಾರೆ, ಎಂಥ ಸ್ಟೋರಿಗಳನ್ನು ಕ್ರಿಯೇಟ್ ಮಾಡ್ತಾರೆ, ಎಡಿಟಿಂಗ್ ಮಾಡ್ತಾರೆ ಅಂದರೆ ನಮಗೆ ಆಶ್ಚರ್ಯ ಆಗುತ್ತೆ. ಅಂಥವ್ರನ್ನ ಮೋಟಿವೇಶ್ನಲ್ ವಿಡಿಯೋಸ್ ನೋಡ್ತಾ ಇರ್ತಾರೆ, ಮೋಟಿವೇಟಿಂಗ್. ಆದರೆ ನಿಜವಾದ ಭಕ್ತಿ ಅವುಗಳಿಂದ ಬರೋಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಪೌಲನು ತಿಮೋತಿಗೆ ಹೇಳ್ತಾನೆ, ತಿಮೋತಿ ಫಸ್ಟ್ ನೀನೇನು ಮಾಡು, ಅವುಗಳನ್ನು ತಳ್ಳಿಬಿಡಬೇಕು. ಕೇವಲ ನಾವು ಅಷ್ಟೇ ಆತ್ಮೀಕವಾಗಿ ಆಳವಾಗಿ ಬೆಳಿಬೇಕು. ಎಲ್ಲರೂ ಬೈಬಲ್ ಓದ್ತಾರೆ, ಎಲ್ಲರೂ ಪ್ರಸಂಗಗಳನ್ನು ಕೇಳಿಸ್ಕೊಳ್ತಾರೆ, ಅದು ಮುಖ್ಯ ಅಲ್ಲ. ಆಶೀರ್ವಾದದ ವಾಕ್ಯಗಳ ಹಿಂದೆ ಹೋಗುವುದು, ಕೇವಲ 2-3 ನಿಮಿಷಗಳ ಹಿಂದೆ ಹೋಗುವುದು ಅಲ್ಲ. ನಾವು ವಾಕ್ಯದಲ್ಲಿ ಆಳವಾಗಿ ಒಳಕ್ಕೆ ಇಳಿಬೇಕು. ಒಂದು ಅಂಶವನ್ನು ನಾವೇನಾದರೂ ಧ್ಯಾನ ಮಾಡ್ತಾ ಇದ್ದೀವಿ ಅಂದರೆ ಅಂಶವನ್ನು ಆಳವಾಗಿ ತಿಳ್ಕೊಳ್ಬೇಕು. ಅದಕ್ಕೆ ಪೌಲನು ಆಗಲೇ ಹೇಳಿದ 2000 ವರ್ಷಗಳ ಹಿಂದೆ ಈ ಥರ ಅಜ್ಜಿ ಕತೆಗಳು ಕಾಲ್ಪನಿಕವಾದವು, ಸಮಯವನ್ನು ವೇಸ್ಟ್ ಮಾಡುವಂಥದ್ದು ಬರ್ತವೆ. ಅವುಗಳನ್ನು ನೀನೇನು ಮಾಡಬೇಕು, ತಳ್ಳಿಬಿಡಬೇಕು. ಇವತ್ತು ನಾವು ಒಂದು ಜವಾಬ್ದಾರಿ ಉಳ್ಳಂಥ ಸ್ಥಾನದಲ್ಲಿದ್ದು ನಾವು ಎಲ್ಲೋ ಇರುವಂಥವ್ರನ್ನ ಮಾರ್ಪಡಿಸದೆ ಹೋದರೂ ನಮ್ಮನ್ನು ಮೊದಲು ಮಾರ್ಪಡಿಸಿಕೊಂಡು, ನಮ್ಮ ಮನೆಯನ್ನು ಮಾರ್ಪಡಿಸಿಕೊಂಡು, ನಮ್ಮ ಸಭೆಯನ್ನು ಮಾರ್ಪಡಿಸಿಕೊಂಡು, ನಮ್ಮ ಸಮಾಜವನ್ನು ಮಾರ್ಪಡಿಸಿದರೆ ಸಾಕು. ಮೊದಲ ಕಾಲದಲ್ಲಿ ಮಿಷನರಿಗಳು ದೇಶ ಬಿಟ್ಟು ಹೋಗ್ತಾ ಇದ್ರು, ಕುಟುಂಬಗಳನ್ನು ಬಿಟ್ಟು ಹೋಗ್ತಾ ಇದ್ರು, ಎಲ್ಲವನ್ನು ತ್ಯಾಗ ಮಾಡಿ ಹೋಗ್ತಾ ಇದ್ರು. ಇವತ್ತು ದೇವರು ಆ ರೀತಿ ನಮ್ಮನ್ನು ಕೇಳ್ತಾ ಇದ್ದಾರಾ, ಹೋಗ್ರಿ ಬೇರೆ ದೇಶಕ್ಕೆ ಹೋಗ್ರಿ ಅಂತ ಹೇಳ್ತಾ ಇದ್ದಾರಾ? ದೇವರ ಕೃಪೆಯಿಂದ ಎಷ್ಟೋ ಸೇವಕರುಗಳು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ನಮಗೆ ಸುವಾರ್ತೆಯನ್ನು ತಂದಿದ್ದಾರೆ. ಈಗ ನಾವು ಎಲ್ಲೋ ಹೋಗಬೇಕಾಗಿಲ್ಲ. ಇವತ್ತು ನಾವಿರುವ ಯೆರೂಸಲೇಮ್ ನಮ್ಮ ಪ್ರಾಂತ್ಯಗಳಲ್ಲಿ ಫಸ್ಟ್ ನಾವೇನು ಮಾಡಬೇಕು, ಸುವಾರ್ತೆಯನ್ನು ಸಾರಬೇಕಾದ್ರೆ ನಮ್ಮಲ್ಲಿ ಭಕ್ತಿ ಇರಬೇಕು. ಆ ಭಕ್ತಿ ವೃದ್ಧಿ, ಡಿವೋಷನ್ ಅನ್ನೋದು ನಮ್ಮಲ್ಲಿ ಇರಬೇಕು. ಅದಕ್ಕೆ ನೀನು ತಳ್ಳಿಬಿಟ್ಟು ನೀನು ದೇವಭಕ್ತಿಯ ವಿಷಯದಲ್ಲಿ ಏನು ಮಾಡಬೇಕು, ಸಾಧನೆ ಮಾಡಿಕೊ. ಅದನ್ನು ತಳ್ಳಿಬಿಡು, ಇದನ್ನು ಸಾಧನೆ ಮಾಡಿಕೊ. 2 ಆಪ್ಷನ್ ಯಾವಾಗಲೂ ಬರುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಹತ್ರ ಮೊಬೈಲ್ ಹತ್ರ ಇರುತ್ತೆ, ಬೈಬಲ್ ದೂರ ಇರುತ್ತೆ. ಕರೆಕ್ಟಾ ಇಲ್ಲ? ಎಲ್ಲರೂ ಹೇಳ್ತಾರೆ ಮೊಬೈಲ್ ರೇಡಿಯೇಷನ್ ಬರುತ್ತೆ, ದೂರ ಇಡ್ರಿ ಅಂತಾರೆ. ಎಷ್ಟೋ ಸೇವಕರು ಹೇಳ್ತಾರೆ ತಲೆ ಹತ್ರ ಬೈಬಲ್ ಇಟ್ಕೊಳ್ಳಿ ಅಂತಾರೆ. ಆದರೆ ಜನರೇನು ಮಾಡ್ತೀವಿ, ರೇಡಿಯೇಷನ್ ಬರೋ ಮೊಬೈಲ್ ತಲೆ ಹತ್ರ, ಆಶೀರ್ವಾದ ತರೋ ಬೈಬಲ್ಲು ದೂರ. ಸತ್ಯ ಅಲ್ವಾ? ಅದು ಎಲ್ಲರೂ ಹೇಳ್ತಾರೆ ರೇಡಿಯೇಷನ್ ಆಗುತ್ತೆ, ಅದು ಬಿಸಿ ಬರುತ್ತೆ, ತೊಂದರೆ ಆಗುತ್ತೆ, ಬೇಡ ಅಂದ್ರೂ ಅದನ್ನೇ ನಾವು ಪಕ್ಕದಲ್ಲಿ ಇಟ್ಕೊಳ್ತೀವಿ. ಆದರೆ ಬೈಬಲನ್ನು ನಾವು ದೂರ ಇಟ್ಕೊಳ್ತೀವಿ. ಇದು ನಮಗೆ ದೇವರು ಮಾತಾಡ್ತಾ ಇರೋ ವಿಚಾರ, ನಮ್ಮ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಅಷ್ಟೇ, ಇನ್ನೇನಿಲ್ಲ ದೇವಜನವೇ. ಅದಕ್ಕೆ ಪೌಲನು ತಿಮೋಥಿಯನಿಗೆ, ಯವ್ವನಸ್ಥನಿಗೆ ಹೇಳ್ತಾ ಇದ್ದಾನೆ, ನೀನು ಅದನ್ನು ತಳ್ಳಿಬಿಡು, ಇದನ್ನು ಸಾಧನೆ ಮಾಡಿಕೊ. ಇವತ್ತು ಅದಕ್ಕೆ ಯವ್ವನಸ್ಥರಿಗೆ ನಾವು ಕರೆಕ್ಟಾಗಿ ಟೀಚ್ ಮಾಡಬೇಕಾಗಿದೆ.
ನಿಮಗೆ ದೇವರು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ, ಹೆಂಗೋ ಮಾಡ್ರಿ, ದೇವರಲ್ಲಿರ್ರಿ, ಚರ್ಚ್ಗೆ ಬರ್ರಿ ಅಂತೆಲ್ಲ ಹೇಳಬೇಕಾಗಿರೋದು. ಇದನ್ನೇ ಮಾಡಬೇಕು, ಇದನ್ನು ಮಾಡಲೇಬಾರ್ದು ಅಲ್ವಾ? ಅದನ್ನು ನಾವು ಹೇಳಬೇಕಾಗಿದೆ. ಅದಕ್ಕೆ ವಾಕ್ಯ ಪೌಲನು ಕರೆಕ್ಟಾಗಿ ಹೇಳ್ತಾನೆ. ಅದಕ್ಕೆ ಅದು 7ನೇ ವಚನ ಹೇಳಿದ ಮೇಲೆ 8ನೇ ವಚನ ನಾವು ಓದಿದ ವಾಕ್ಯ, ದೇಹ ಸಾಧನೆ ಇರಲಿ ಅಪ್ಪ, ಬೇಡ ಅಂತ ಹೇಳಿಲ್ಲ, ಆದರೆ ಭಕ್ತಿಯಾದರೂ ಎಲ್ಲ ವಿಧದಲ್ಲಿ ಪ್ರಯೋಜನವಾದದ್ದು. ಭಕ್ತಿಯಾದರೂ ಎಲ್ಲ ವಿಧದಲ್ಲಿ ಪ್ರಯೋಜನವಾದದ್ದು. ಅದಕ್ಕೆ ಇಹ ಮತ್ತು ಇಹ ಅಂದ್ರೆ ಏನು? ಇಲ್ಲಿ ಭೂಮಿಯಲ್ಲಿ. ಪರ ಅಂದ್ರೆ ಈ ಅನ್ಯ ಜನರು ಇಲ್ವೇ ದೇವರನ್ನ ಅರಿಯದೇ ಇರುವಂಥವ್ರು ಎಲ್ಲ ಭೂಮಿಗೋಸ್ಕರನೇ ಮಾಡೋದು. ಆದರೆ ದೇವ ಮಕ್ಕಳು ಮಾತ್ರನೇ ಪರಲೋಕವನ್ನು ನೋಡಿ ಮಾಡೋದು. ಹಲ್ಲೆಲೂಯಾ. ಅದು ದೇವರ ವಾಕ್ಯ ನಮಗೆ ಹೇಳ್ತಾ ಇರೋದು. ಮತ್ತೆ ತಿಮೋತಿಯನಿಗೆ ಇದೇ ಪೌಲನು 6ನೇ ಅಧ್ಯಾಯ 6ನೇ ವಚನ ನಾವು ಓದುವಾಗ ಅಲ್ಲಿ ಹೇಳುತ್ತದೆ, ತಿಮೋತಿ 6ನೇ ಅಧ್ಯಾಯ 6, ಸಂತುಷ್ಟಿ ಸಹಿತವಾದ ಭಕ್ತಿಯು ದೊಡ್ಡ ಲಾಭವೇ ಸರಿ. ಹಲ್ಲೆಲೂಯಾ. ಎಂಥ ಭಕ್ತಿ? ಕೆಲವು ಸಾರಿ ನಮಗೆ ಅನಿಸ್ತದೆ, ನಾನು ಮಾಡ್ತಾ ಇರೋ ಪ್ರಾರ್ಥನೆ ಸಾಲ್ತಾ ಇಲ್ಲ, ನನ್ನ ಜೀವನ ಸರಿಯಾಗಿಲ್ಲ ಅನಿಸ್ತದ ಇಲ್ವಾ? ಎಷ್ಟೋ ಸಾರಿ ವಾಕ್ಯ ಹೇಳಿದಾಗ ನಮ್ಮ ಮೇಲೆ ನಮಗೆ ಬೇಸರ ಬರುತ್ತೆ. ವೇಸ್ಟ್ ಮಾಡಿಬಿಟ್ನಲ್ಲ, ಟೈಮೆಲ್ಲ ವ್ಯರ್ಥ ಮಾಡಿಬಿಟ್ನಲ್ಲ, ಇಂಥದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ನಲ್ಲ, ಇಂಥವ್ರನ್ನ ನಂಬಿ ಈಗ ಆಗ್ಬಿಟ್ನಲ್ವಾ? ನಮ್ಮ ಮೇಲೆ ನಮಗೇನಾಗುತ್ತದೆ? ಬೇಸರಿಕೆ ಆಗ್ತದೆ. ಕೆಲವು ಸಾರಿ ದಾಹ ಇದೆ ಅಂತ ತಿಳ್ಕೊಳ್ಳಿ. ಸಮ್ಮರ್ ಬಂತು, ದಾಹ ಇದೆ. ಏನು ಹೇಳ್ತೇವೆ ಗೊತ್ತಾ? ನೀರು ಕುಡಿತೀವಿ, ನಾವು ಹೇಳ್ತೀವಿ ನೀರು ಕುಡ್ದಂಗೆ ಆಗಲಿಲ್ಲ. ಏನಾಗಲಿಲ್ಲ? ನೀರು ಕುಡ್ದಂಗೆ ಆಗಲಿಲ್ಲ. ಅವ್ರು ಹೇಳ್ತಾರೆ ಇನ್ನೂ ಸ್ವಲ್ಪ ಏನಾದರೂ ತಣ್ಣಗಿರೋದು ಬೇಕು, ಇನ್ನೂ ಸ್ವಲ್ಪ ಏನಾದರೂ ಬೇಕು. ಅಂದರೆ ಏನಾದರೂ ಸಾಕಾಗ್ತಾ ಇಲ್ಲ, ದಾಹ ತೀರ್ತಾ ಇಲ್ಲ, ದಾಹ ನೀಗ್ತಾ ಇಲ್ಲ. ಏನು ಮಾಡ್ತಾರಾಗ? ಇನ್ನೂ ಏನಾದರೂ ಬೇಕು, ಇನ್ನೂ ಏನಾದರೂ ಬೇಕು. ಒಂದು ವೇಳೆ ನಮ್ಮಲ್ಲಿ ಈ ಭಕ್ತಿಯ ದಾಹ ಇತ್ತರಂದ್ರೆ ಎಂಥ ಆಸೆ ಇರುತ್ತೆ ನಮಗೆ? ಅಯ್ಯೋ, ಬೈಬಲ್ ಓದೋದು ಸಾಕಾಗ್ತಾ ಇಲ್ಲ, ಪ್ರಾರ್ಥನೆಗಳು ಸಾಕಾಗ್ತಾ ಇಲ್ಲ, ದೇವರ ಸೇವೆ ಮಾಡಿದ್ದು ಸಾಕಾಗ್ತಾ ಇಲ್ಲ, ದೇವರಿಗೋಸ್ಕರ ಜೀವಿಸಿದ್ದು ಸಾಕಾಗ್ತಾ ಇಲ್ಲ. ಈ ದಾಹ ನಮ್ಮಲ್ಲಿ ಬರ್ತಾ ಇತ್ತು ಅಂದರೆ ನಮ್ಮ ಭಕ್ತಿ ಸಂತುಷ್ಟಿ ಆಗಿದೆಯಾ? ಕೆಲವು ಹೇಳ್ಬೋದು, ಅಬ್ಬಾ ಬಿಡಪ್ಪ, ನನ್ನಷ್ಟು ಅವರೆಲ್ಲ ಇಲ್ಲ, ನನಗಿಂತ ಅವರೆಲ್ಲ ಕಡಿಮೆನೇ, ನಾನೇ ಜಾಸ್ತಿ ಅಂದವರು ಅದು ಭಕ್ತಿ ಅಲ್ಲ. ಅದೇ ಹೇಳ್ತದೆ, ಅದು ಭಕ್ತಿಹೀನ. ಅದು ಭಕ್ತಿ ಏನಂದರೆ ಸಂತುಷ್ಟಿತನ ಬೇಕು. ನಾನು ಮಾಡಿದ ಪ್ರಾರ್ಥನೆ ನನಗೆ ಸಂತೃಪ್ತಿ ಆಗಬೇಕು, ನಾನು ಕೇಳಿದ ವಾಕ್ಯ ನನಗೆ ಸಂತೃಪ್ತಿ ಆಗಬೇಕು, ನಾನು ಮಾಡಿದ ಸೇವೆ ನನಗೆ ಸಂತೃಪ್ತಿ ಆಗಬೇಕು, ದೇವರಿಗಾಗಿ ಜೀವಿಸಿದ ಜೀವಿತ ನನಗೆ ಸಂತೃಪ್ತಿ ಆಗಬೇಕು. ಆ ಸಂತೃಪ್ತಿ ಇಲ್ಲ ಅಂದರೆ ನಾವು ನಮಗೆ ಹೇಳ್ಕೊಬೇಕು, ಸಾಕಾಗ್ತಾ ಇಲ್ಲ ದೇವರೇ, ಇನ್ನೂ ಸ್ವಲ್ಪ. ಅನೇಕ ಭಕ್ತರು ಏನು ಮಾಡ್ತಾಯಿದ್ರು, ಹಳೆಯ ಕಾಲದಲ್ಲಿ ಅನೇಕ ಸಾಧನೆ ಮಾಡಿದಂಥ ದೊಡ್ಡ ದೊಡ್ಡ ಸೇವಕರನ್ನ ಕೇಳಿ ನೋಡ್ರಿ, ಅವರು ಪ್ರಾರ್ಥನೆಯಲ್ಲಿ ಸಂತೃಪ್ತಿ ಹೊಂದ್ತಾ ಇರಲಿಲ್ಲ, ವಾಕ್ಯದಲ್ಲಿ ಸಂತೃಪ್ತಿ ಹೊಂದ್ತಾ ಇರಲಿಲ್ಲ. ನಾನು ಕೇಳಿಸ್ಕೊಳ್ತಾ ಇದ್ದೆ, ಕೆಲವು ಸೇವಕರು ಪ್ರಸಂಗ ಮಾಡಿದ್ದು ನಾನು ಕೆಲವು ಸಾರಿ ಯೂಟ್ಯೂಬ್ ಓಪನ್ ಮಾಡಿ ನೋಡ್ತೇನೆ. ಸಾಕಾಯ್ತಪ್ಪ, ರಾತ್ರಿಯಾಗಲು ಮಾಡಿ ಸಾಕಾಯಿತು. ಎಷ್ಟು ರಾತ್ರಿಯಾಗಲು ಮಾಡಿದ್ರು ನಂದು 4,000-4,500 ವಿಡಿಯೋಗಳು. ಆದರೆ ಕೆಲವರನ್ನ ನಾವು ನೋಡ್ತಾ ಇದ್ದೀವಿ, ನಾನು ಮಿಷನರಿಗಳನ್ನು ನೋಡುವಾಗ 40,000-50,000 ಪ್ರಸಂಗಗಳು. ನಾನು ಅಂದ್ಕೊಳ್ತಾ ಇದ್ದೆ 4,000ಕ್ಕೆ ಸುಸ್ತಾಗೋಗಿದ್ದೀನಿ, 40,000 ಪ್ರಸಂಗಗಳು ಮಾಡಿದವ್ರೇನಪ್ಪ ದೇವರೇ ಗತಿ. ನಮಗಾದರೂ ಇವತ್ತೇನೋ ಒಂದು ಸುಮ್ಮನೆ ಇಲ್ಲಿ ಪ್ರಸಂಗ ಮಾಡ್ಬೋದು, ಅವರು ಹೋಗಿ ಪ್ರಸಂಗ ಮಾಡಬೇಕಾಗಿತ್ತು. ಹಲ್ಲೆಲೂಯಾ. ಇವತ್ತು ನೀವು ಅಷ್ಟೇ ವಾಕ್ಯನ ಪ್ರಿಪೇರ್ ಮಾಡ್ಕೋಬೇಕು, ಬರ್ಕೋಬೇಕು, ಇಟ್ಕೊಳ್ಬೇಕು. ಸಾಲದು ಈ ಪ್ರಸಂಗ ಸಾಲದು. ಇದನ್ನು ನನ್ನ ಪ್ರಸಂಗ ನಾವು ಕೇಳಿಸ್ಕೊಳ್ಳೋದು ಮಾತ್ರ ಅಲ್ಲ, ಪ್ರಸಂಗ ಕೇಳಿಸ್ಕೊಂಡಿರ್ತೀವಿ, ಬರ್ಕೊಂಡಿರ್ತೀವಿ, ಪುಸ್ತಕದಲ್ಲಿದ್ದರೆ ಸಾಲದದು. ಅದು ಯಾರಿಗಾದರೂ ಹೇಳಬೇಕು. ನಿಜವಾಗಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಅದೇ ಕಾರಣದಿಂದ. ಯಾಕೆಂದರೆ ನಂದು ಒಂದು ಡೈರಿ ಎಲ್ಲ ಪ್ರಸಂಗಗಳಿತ್ತು. ಒಂದು ದಿವಸ ಈ ಡೈರಿಯಲ್ಲಿ ವಾಕ್ಯ ಬರೆಯುವಾಗ ಅದು ಬಂದ್ಬಿಡ್ತು ಕೊರೋನಾ ಟೈಮು. ನಾನು ಕೂತ್ಕೊಂಡಿದ್ದ ಪ್ರಸಂಗ ಬರೆದು ಎಲ್ಲಿ ಪ್ರಸಂಗ ಮಾಡಲಿ, ಸುಮ್ಮನೆ ಯಾಕೆ ಬರೆಯೋದು ಬಿಡು ಅಂತ ಕೂತ್ಕೊಂಡಿದ್ದಾಗ ದೇವರು ಮಾತನಾಡಿದ್ದು, ಈ ಪುಸ್ತಕದಲ್ಲಿರೋ ಪ್ರಸಂಗಗಳು ಇಲ್ಲೇ ಇರ್ತವೆ, ಇದನ್ನು ಯಾರಿಗಾದರೂ ಹೇಳಬೇಕು. ಮತ್ತು ಯಾರಿಗೆ ಹೇಳಲಿ? ಒಂದು ಕೆಲಸ ಮಾಡೋಣ, ಇದನ್ನೇ ನಾನು ರೆಕಾರ್ಡ್ ಮಾಡಿ ಹಾಕೋಣ, ನೋಡೋಣ ಯಾರಾದರೂ ನೋಡ್ತಾರೇನೋ ಅನ್ನೋ ಆಸೆಯಿಂದ ನಾನು ಅವಾಗ ಮಾಡಿದ್ದು. ಆಸೆಯಿಂದ. ಅಲ್ಲಿದ್ದರೆ ಏನು ಪ್ರಯೋಜನ? ಇದು ಯಾರಿಗಾದರೂ ಹೋಗಿ ಬೀಜ ನಮ್ಮ ಹತ್ರ ಇದ್ದರೆ, ಬಿತ್ತನೆ ಬೀಜ ನಮ್ಮ ಹತ್ರ ಇಟ್ಕೊಂಡಿದ್ರೆ ಅಲ್ಲೇ ಇರ್ತದೆ. ಅದರಲ್ಲಿ ನೆಲದಲ್ಲಿ ಹಾಕಬೇಕು.
ಇವತ್ತು ನಮ್ಮ ಸುತ್ತಲೂ ಹಳ್ಳಿಗಳಿವೆ, ಜನರಿದ್ದಾರೆ, ಸ್ನೇಹಿತರಿದ್ದಾರೆ, ಸಭಿಕರಿದ್ದಾರೆ, ವಿಶ್ವಾಸಿಗಳಿದ್ದಾರೆ. ನಾವೇನು ಮಾಡಬೇಕು? ಪ್ರಯತ್ನ ಮಾಡಬೇಕು. ಪಾಸ್ಟರ್ ಪ್ರಸಂಗ ಸಾಲದು, ಸಭೆಯ ವಿಶ್ವಾಸಿಗಳನ್ನು ನಾವು ಕಾಂಟ್ಯಾಕ್ಟ್ ನಂಬರ್ ತಗೊಂಡು ನಾವು ಬೆಳೆದು ಅವರಿಗೆ ಫೋನ್ ಮಾಡಿ ವಿಚಾರಿಸ್ಬೇಕು. ಯಾಕೆ ಚರ್ಚಿಗೆ ಬಂದಿಲ್ಲ? ಹೇಗಿದ್ದೀರಾ? ನಿಮ್ಗೆ ಹುಷಾರಿಲ್ಲ? ಹೇಗಿದೆ? ವಾಕ್ಯ ಹಿಂಗೆ ನಾನು ಓದಿದೆ, ನೀವು ಓದಿದ್ರಾ? ಇದೇ ಒಂದು ಸೇವೆ. ನಾವು ಸಭೆಯಲ್ಲಿ ಕೂತ್ಕೊಂಡು ಹೋಗೋರು ಮಾತ್ರ ಆಗಿರ್ಬೋದು. ಇವತ್ತು ಸಭೆಗಳಲ್ಲಿ ಹಂಗೆ ಆಗಿರೋದು, ಕೂತ್ಕೊಂಡು ಮನೆಗೆ ಹೋಗುವಂಥದ್ದಾಗಿದೆ. ಅದು ಭಕ್ತಿ ಅಲ್ಲ. ಕಾರ್ಯರೂಪಕ್ಕೆ ತರದ ನಂಬಿಕೆ ಅದು ನಿಜವಾದ ನಂಬಿಕೆ ಅಲ್ಲ. ಭಕ್ತಿಯನ್ನು ಕೂಡ ನಾನು ಭಕ್ತಿವಂತ ಅಂತ ಹೇಳಿದರೆ ಸಾಲದು, ಅದರ ಫಲವನ್ನು ತೋರಿಸಬೇಕು. ದೇವರಿಗೆ ಫಲ ತೋರಿಸೋದು ಹೇಗೆ? ನಾನು ಬಲ ಹೊಂದಿದ್ದೀನಿ, ನಾನು ರಕ್ಷಣೆ ಹೊಂದಿದ್ದೀನಿ, ನಾನು ದೇವರ ವಾಕ್ಯದಿಂದ ಬಲ ಹೊಂದಿದ್ದೀನಿ, ನೀನೂ ಬಲ ಹೊಂದು ಅಂತ ಬೇರೆಯವರಿಗೆ ನಾವು ತೋರಿಸುವುದೇ ಭಕ್ತಿ. ಹಾಲೆಲೂಯ. ಸೊ ಅದಕ್ಕೆ ಇಲ್ಲಿ ಹೇಳ್ತಿರುವಂಥ ಮಾತು, ನಾವು ಸಂತುಷ್ಟಿ ಸಹಿತವಾದ ಭಕ್ತಿ ಇರಬೇಕು. ನಮಗೆ ಆ ಭಕ್ತಿಯಲ್ಲಿ ಏನಿರಬೇಕು? ಸಂತೃಪ್ತಿ ಇರಬೇಕು. ನಾನು ನಿಮ್ಮನ್ನು ಕೇಳ್ತೇನೆ, ನಿಮಗೆ ಸಂತೃಪ್ತಿ ಇದೆಯಾ? ನೀವು ಆನ್ಸರ್ ಮಾಡಬೇಕಾಗಿಲ್ಲ, ಉತ್ತರ ಹೇಳಬೇಕಾಗಿಲ್ಲ. ನೀವು ಮಾಡ್ತಾ ಇರೋ ಪ್ರಾರ್ಥನೆ ಇಲ್ಲ, ನಾವು ಮಾಡ್ತಾ ಇರೋ ವಾಕ್ಯ ಧ್ಯಾನ, ನಾವು ಮಾಡ್ತಾ ಇರೋ ಸೇವೆ ನನಗೆ ಸ್ಯಾಟಿಸ್ಫೈ ಆಗಿದೆ, ನನಗೆ ಸಾಕಪ್ಪ ಅನಿಸ್ತಾ ಇದೆಯಾ? ದಾಹಗೊಂಡಂತೆ ನೀರು ಬೇಕು ಅಂದಂಗೆ ದೇವ್ರ ವಾಕ್ಯದಲ್ಲಿ ಹೇಳ್ತದಲ್ಲ, ಏನದ? ದಾಹಗೊಂಡ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆ ನನ್ನ ಮನಸ್ಸು ನಿನ್ನನ್ನು ಬಯಸ್ತದ. ನೀರಿನ ತೊರೆಗಳನ್ನು ಜಿಂಕೆಯು ಬಯಸುವಂತೆ ನಾವು ಬಯಸ್ತೀವ? ನೀರಿಲ್ಲದೆ ಒಣಗಿದವನು ನೀರಿಗಾಗಿಯೋ ಎಂಬಂತೆ ಅಲ್ವಾ? ಈ ಸಮ್ಮರಲ್ಲಿ ವ್ಯವಸಾಯಗಾರನ ನೋಡ್ರಿ, ಅಯ್ಯೋ ಒಣಗ್ತಾ ಇದೆಯೇ, ನೀರಿಲ್ವೇ ಅಂತ ಇರ್ತಾರೆ. ನಮ್ಮ ಆತ್ಮ ಬಯಸ್ತಾ ಇದೆಯಾ ದೇವ್ರನ್ನ? ಭಕ್ತಿಗೋಸ್ಕರ ಬಯಸಬೇಕು. ನಾನು ಇರೋದು ಸಾಲದು, ಈ ಜೀವನ ನನಗೆ ಸಾಲದು, ಇನ್ನೂ ಬೆಳಿಬೇಕು, ನಾನು ಇನ್ನೂ ಬೆಳಿಬೇಕು. ನಾನು ಒಂದು ಕ್ವಶನ್ ಕೇಳೋದು, ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದರೆ ದೇವ್ರ ಸ್ತೋತ್ರ ಮಾಡಿದ್ದೀನಿ ಸಾಕು ಅನ್ನೋದಾದರೆ, ಯೇಸುವಿನ ಶಿಷ್ಯರು ಎಲ್ಲಿಯವರೆಗೂ ಸೇವೆ ಮಾಡಿದರು? ಪ್ರಾಣ ಹೋಗೋ ತನಕ. ಹಲ್ಲೆಲೂಯಾ. ಎಲ್ಲಿವರೆಗೂ? ಅವರ ಭಕ್ತಿ ಹಾಗಾದರೆ ನಂಬ್ತೀಯಾ ಬಿಡ್ತೀಯಾ? ಈಗ ಸಾಯಿಸ್ತೀನಿ ಅಂದಾಗ ಅವರ ಭಕ್ತಿನ ಅವ್ರು ಬಿಟ್ಬಿಟ್ರಾ? ಬಿಟ್ಟಿರಲಿಲ್ಲ. ನಾನು ನಿನ್ನೆ ಪ್ರಸಂಗ ಮಾಡುವಾಗ ಒಬ್ಬರ ಬಗ್ಗೆ, ಜಾನ್ ಪ್ಯಾಟನ್ ಅನ್ನುವಂಥ ಒಬ್ಬ ಮಿಷನರಿ ಬಗ್ಗೆ ವಿಡಿಯೋದಲ್ಲಿ ಹೇಳಿದೆ. ಅವರು ನಾನು ಸೇವೆಗೆ ಹೋಗ್ತೀನಿ ಅಂತ ಹೇಳಿದಾಗ ಒಬ್ಬ ಸಭೆಯ ಹಿರಿಯರು ಹೇಳ್ತಾರೆ, ಇವಾಗ ತಾನೇ ಮದುವೆ ಆಗಿದೆಯಪ್ಪ, ಹೊಸ ನವಜೋಡಿ, ಜೀವನನ ಚೆನ್ನಾಗಿ ಜೀವಿಸೋದು ಬಿಟ್ಬಿಟ್ಟು ನರಭಕ್ಷಕರ ಹತ್ರ ಸೇವೆಗೆ ಹೋಗ್ತೀನಂತ ಇಲ್ಲ, ಹೋದರೆ ಸತ್ತೋಗ್ತೀಯಾ ಅಂದರು. ಆ ಯವನಸ್ಥರು ಹೇಳಿದಂತೆ, ಅಯ್ಯ ನೀವು ಇಲ್ಲೇ ಇರ್ತೀರಾ? ನೀವು ಇಲ್ಲೇ ಇದ್ದು ಸುಖವಾಗಿರ್ಬೋದು. ನಿಮಗಿಂತ ಮುಂಚೆ ನಾನು ಸತ್ತು ನನ್ನ ಶವವನ್ನು ಹುಳುಗಳು ತಿಂದಾಕ್ಬೋದು. ನಿಮ್ಮ ಶವವೇನೇನು ತಿಂತವೆ? ಹುಳುಗಳೇ ತಾನೇ ತಿಂದಾಕೋದು. 20-70 ಭೂಮಿಗೆ ಹೋಗ್ಬೇಕಾಗಿರೋದು ತಾನೇ. ಅದಕ್ಕಾಗಿ ನನಗೋಸ್ಕರ ನಾನು ಜೀವಿಸಿದೆ, ನನ್ನನ್ನು ಪ್ರೀತಿಸಿದ ದೇವರಿಗೋಸ್ಕರ ನಾನು ಜೀವಿಸ್ತೇನೆ ಅಂತ ಹೇಳಿದರು. ಹಲ್ಲೆಲೂಯಾ. ಎಂಥ ಒಂದು ಸಾಕ್ಷಿ ಅಲ್ವಾ? ಅದು ಭಕ್ತಿ. ಆ ಭಕ್ತಿಯಿಂದ ಅವನು ಹೇಳ್ತಾನೆ, ನನಗೆ ಸಂತೃಪ್ತಿ ಆಗ್ತಾ ಇಲ್ಲ, ನಾನು ಮಾಡಬೇಕು ಅಂತ. ಪೌಲನು ಜೀವಿತ ಕಾಲವೆಲ್ಲ ಸುವಾರ್ಥ ಸೇವೆಯನ್ನು ಸಾರ್ತಾ ಇದ್ದನು. ಇವತ್ತು ದೇವಜನವೇ, ನಾವು ಹಾಗೆ ಒಬ್ಬೊಬ್ಬರೂ ಒಂದು ತೀರ್ಮಾನ ಮಾಡಿಕೊಂಡ್ರೆ, ನೀವು ಅಂದ್ಕೊಳ್ತೀರಾ ದೇವರು ನಮ್ಮ ಅಗತ್ಯಗಳನ್ನು ಪೂರೈಸೋದಿಲ್ಲ ಅಂತ? ನಾನು ಕೇಳಿದಾಗ ಕೆಲವರು ಹೇಳ್ತಾರೆ, ಫಸ್ಟೇ ನನಗೆ ತುಂಬ ಜನ ಫೋನ್ ಮಾಡ್ತಾ ಹೇಳ್ತಾರೆ, ಅಯ್ಯ ನಮಗೂ ಸೇವೆ ಮಾಡಬೇಕಂತ ಆಸೆ ಇದೆ, ಸ್ವಲ್ಪ ಸಾಲ ಇದೆ, ಅದು ಮುಗಿದೋಗ್ಲಿ. ಹಂಗಿರೋರು ಅವ್ರ ಸಾಲನೂ ಮುಗಿಯಲ್ಲ, ಅವ್ರ ಸೇವೆಗೂ ಬರಲ್ಲ. ಅದರ ಅರ್ಥ ಏನು ಗೊತ್ತಾ? ನೀವು ಹೆಜ್ಜೆ ಮುಂದೆ ಇಟ್ಟರೆ ದೇವ್ರು ಅದ್ಭುತ ಮಾಡ್ತಾನೆ ಅಷ್ಟೇ. ಎಲ್ಲ ಮುಗಿದೋಗ್ಲಿ, ದೇವ್ರೇನು ಹೇಳ್ತಾನೆ? ನೇಗಿಲ ಮೇಲೆ ಕೈ ಇಟ್ಟವನು, ಸ್ವಾಮಿ ನಮ್ಮಪ್ಪ ಶವ ಇಲ್ಲಿದೆ, ಸ್ವಲ್ಪ ಸಮಾಧಿ ಮಾಡ್ಕೊಂಡು ಬರ್ತೀನಿ. ಸತ್ತೋರ್ನೇ ಸಮಾಧಿ ಮಾಡ್ಕೊಂಡ್ಲೆ, ನೀನು ಬಾಪ ನಾನು ನಿಂದೆ ಅಂತಾನೆ. ಅದರ ಅರ್ಥ ಏನು? ಅವನು ಸತ್ತೋಗಿದ್ರೆ ಅಲ್ಲಿಗೆ ಬರ್ತಾ ಇದ್ನ ಅವನು? ಸುಮ್ಮನೆ ಅದ್ರ ಏನೋ ಉದಾಹರಣೆ ಅಷ್ಟೇ. ನಮ್ಮ ತಂದೆ ಶವ ಸಂಸ್ಕಾರ ಮಾಡಿ ಬರ್ತೀನಿ ಅಂತ ಹೇಳಿದ್ರು. ಯೇಸು ಸ್ವಾಮಿ ಹೇಳಿದ್ರು, ಸತ್ತವರನ್ನ ಸಮಾಧಿ ಮಾಡಲಿ, ನೀನಂತೂ ಬಂದು ನನ್ನ ಹಿಂಬಾಲಿಸು ಅಂತ. ಅದನ್ನು ಕೇಳುವಾಗ ನಮಗನ್ಸುತ್ತೆ, ಏನು ಕಠಿಣ ಮನಸ್ಸು ಏಸಪ್ಪ ಅದು ಅಂದ್ಕೊಳ್ತೀವಿ. ಆದರೆ ಅಲ್ಲ, ನೀನು ಬರ್ತೀನಿ ಅಂದವನು ಬಂದ್ಬಿಡ್ಬೇಕು, ಮಾಡ್ತೀನಿ ಅಂದವನು ಮಾಡಿಬಿಡ್ಬೇಕು.
ಕಾರಣ ಕೊಟ್ಟವನು ಅವನು ಯೋಗ್ಯನಲ್ಲ. ಕಾರಣ ಕೊಟ್ಟವನು ನಿಜವಾಗಿ ಮಾಡ್ಬೇಕಂದಿರೋನು ಕಾರಣ ಕೊಡಲ್ಲ. ಇವತ್ತು ಪ್ರೇಯರ್ಗೆ ಬರಬೇಕಂತ ತೀರ್ಮಾನ ಮಾಡಿದ್ರೆ ಯಾರೂ ಕಾರಣ ಕೊಡಲ್ಲ. ಆದರೆ ಯಾರು ಬರಬಾರ್ದಂತಿರ್ತಾರೆ ಯಾವುದೊಂದು ಕಾರಣ ಸಿಗ್ತದೆ ಅಲ್ವಾ? ಆ ರೀತಿ ಮಾಡೋದಲ್ಲ. ನಮ್ಮಲ್ಲಿ ನಮ್ಮ ಭಕ್ತಿ ಸಂತೃಪ್ತಿ ತರಬೇಕು. ಸಂತುಷ್ಟಿ ಸಹಿತವಾದ ಭಕ್ತಿಯು ದೊಡ್ಡ ಲಾಭವೇ ಸರಿ. ಆಮೇನ್, ಹಾಲೆಲೂಯ. 2 ತಿಮೋತಿ 2:16 ತಿಮೋಥೆಯನಿಗೆ ಬರೆದ 2ನೇ ಪತ್ರಿಕೆಯಲ್ಲಿ ಪ್ರಾಪಂಚಿಕವಾದ ಆ ಹರಟೆ ಮಾತುಗಳಿಗೆ ದೂರವಾಗಿರು, ಅವುಗಳಿಗೆ ಮನಸ್ಸು ಕೊಡುವವರು ಹೆಚ್ಚೆಚ್ಚಾಗಿ ಭಕ್ತಿಹೀನರಾಗುವರು. ಏನಂತ ಹೇಳ್ತಾ ಇದೆ? ಯಾವುದಕ್ಕೆ ದೂರವಾಗಿರ್ಬೇಕಂತೆ? ಪ್ರಾಪಂಚಿಕವಾದ ಹರಟೆ ಮಾತುಗಳು. ಇವತ್ತು ಹರಟೆ ಹೊಡೆಯೋದು ಜಾಸ್ತಿ. ಕುತ್ಕೊಂಡಿರ್ತಾರೆ, ದಾರಿಯಲ್ಲಿ ಎಲ್ಲೋದ್ರು ಹೋದ್ರೆ ಅವ್ರ ಬಗ್ಗೆ ಮಾತಾಡ್ತಾರೆ ಅಲ್ವಾ? ಕುತ್ಕೊಂಡಿರ್ತಾರೆ, ಫೋನ್ ಬಂದರೆ ಈಗ ಇವನಪ್ಪ ಇವರೊಬ್ಬರು ಫೋನ್ ಮಾಡಿದ್ರಪ್ಪ, ಇವ್ರು ಗೊತ್ತಾ ನಿನಗೆ ಅಂತ ಸ್ಟಾರ್ಟ್ ಮಾಡ್ತಾರೆ. ಗಾಸಿಪ್ ಮಾಡೋದು, ಹರಟೆ ಮಾಡೋದು, ಏನು ಕೆಲಸ ಇರಲ್ಲ, ನೋಡಿದ್ದೆಲ್ಲ ಮಾತಾಡೋದು. ಅದೇನು ಇದೇನು ಅದೇನು, ಏನಾದರೂ ಬರುತ್ತೆ ಅದರಿಂದ ಲಾಭ. ಅದರಿಂದ ನೀನೇನಾಗಿರು? ದೂರವಾಗಿರು. ದೇವರ ಮಕ್ಕಳಾಗಿರುವಂಥ ನಾವು ಹರಟೆ ಮಾತಿಗೆ ಏನಾಗಿರಬೇಕು? ಅದಕ್ಕೆ ಬದಲಾಗಿ ಅವುಗಳಿಗೆ ಮನಸ್ಸು ಕೊಡುವವರು ಹೆಚ್ಚೆಚ್ಚಾಗಿ ಏನಾಗ್ತಾರಂತೆ? ಭಕ್ತಿಹೀನರಾಗುವರು. ನಿಜವಾಗಿ ಅದಕ್ಕೆ ದೇವ್ರ ವಾಕ್ಯ ಹೇಳೋದು, ಕೀರ್ತನೆ 1:3 ಹೇಳ್ತದೆ, ಹಗಲಿರುಳು ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಧ್ಯಾನಿಸುತ್ತಿರುವನು ಅವನು ಧನ್ಯನು. ಅದರ 1ನೇ ವಾಕ್ಯ 2ನೇ ವಾಕ್ಯ ಏನು ಹೇಳುತ್ತೆ? ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ ಅಲ್ವಾ? ಅದನ್ನು ಮಾಡಬೇಡ, ಇದನ್ನು ಮಾಡು ಅಂತ ಹೇಳ್ತಾ ಇದೆ. ಭಕ್ತಿ ವೃದ್ಧಿ ಮಾಡುವಂಥದ್ದನ್ನು ಮಾಡು, ಭಕ್ತಿಹೀನತೆಯಿಂದ ದೂರವಿರು. ಭಕ್ತಿಹೀನತೆಯಿಂದ ಇವತ್ತು ಒಂದು ಪ್ರಾರ್ಥನೆಗೆ ಬರುವಾಗ ದೂರ, ದುಡ್ಡು ಖರ್ಚಾಗುತ್ತೆ, ಕಷ್ಟ ಆಗುತ್ತೆ, ನಿಜ, ಇಲ್ಲ ಅಂತಿಲ್ಲ. ಆದರೆ ಅದರಿಂದ ನಮ್ಮ ಭಕ್ತಿ ವೃದ್ಧಿಯಾಗುತ್ತದೆ. ಅದು ದೊಡ್ಡ ಲಾಭ. ಇದು ಏನಾಗಿದೆ? ಇಹ ಪರಗಳಲ್ಲಿಯೂ ಕೂಡ ಯೋಗ್ಯವಾಗಿರುವಂಥದ್ದು. ಒಂದು 3-4 ದಿನಗಳ ಹಿಂದೆ ಒಬ್ಬ ಸಿಸ್ಟರ್ ನನಗೆ ಫೋನ್ ಮಾಡಿ ಹೇಳಿದರು, ಏನಂದರೆ, ಅಯ್ಯ, ನಾನು ದೇವರನ್ನು ನಂಬಿದಾಗಿಂದ ಏನೋ ಗೊತ್ತಿಲ್ಲ ಆದಾಯ ಕಡಿಮೆ ಆಗ್ತಾ ಇದೆ, ದೇವರಲ್ಲಿ ಬಂದಾಗಿಂದ ಸಕ್ಸಸ್ಸೇ ಸಿಗ್ತಾ ಇಲ್ಲ. ನಾನು ಹೇಳಿದೆ, ಇಲ್ಲೆಲ್ಲ ದುಡ್ದಿದ್ದೆಲ್ಲ ನೀವು ಎತ್ಕೊಂಡು ಹೋಗ್ತೀರಾ ಅಂತ ಕೇಳಿದೆ. ಅವ್ರು ಹೇಳಿದ್ರು, ಹೆಂಗೆ ಎತ್ಕೊಂಡು ಹೋಗೋಕ್ಕಾಗುತ್ತೆ ಪಾಸ್ಟ್ರೆ ಅಂದೆ. ನೀವು ದುಡ್ದಿದ್ದು ಲಾಭ ಆಗಬೇಕಾ ಬೇಡವಾ ಅಂತ ಕೇಳಿದೆ. ಹೌದು ಪಾಸ್ಟ್ರೆ ಅಂತೇಳಿ. ದೇವ್ರನ್ನ ನಂಬಿದ್ದೀರಿ ಅಂದರೆ ನೀವು ಇಲ್ಲೇನು ದುಡಿತಾ ಇದ್ದೀರೋ, ಈಗ ದೇವ್ರನ್ನ ನಂಬಿರೋದ್ರಿಂದ ಆಲ್ರೆಡಿ ದೇವರು ನಿಮ್ಮ ಅಕೌಂಟಲ್ಲಿ ಮೇಲ್ಗಡೆ ಟ್ರಾನ್ಸ್ಫರ್ ಮಾಡ್ತಾವ್ರೆ, ಅದಕ್ಕೆ ನಿಮ್ಗೆ ಇಲ್ಲಿಲ್ಲ, ಅಲ್ಲಿ ಹೋಗಿ ಸ್ಟಾಕ್ ಆಗಿಬಿಟ್ಟಿದೆ ಅಂತ ಹೇಳಿದೆ. ಹಾಲೆಲೂಯಾ. ನಿಜನಾ ಇಲ್ವಾ? ಬಾಯಿ ಮಾತಿಗೆ ಮಾತ್ರ ದೇವರೇ ನನಗೆ ಪರಲೋಕದಲ್ಲಿ ಗಂಟು ಬೇಕು ಅಂತೀರ, ಮತ್ತು ಇಲ್ಲೂ ಬೇಕು ಅಂತೀವಿ ಅಲ್ವಾ? ಎಲ್ಲಾದರೂ ಒಂಥರ ಬೇಕು, ಇಲ್ಲ ಇಲ್ಲಿ ಬ್ಯಾಂಕಲ್ಲಿಡು, ಇಲ್ಲ ಅಲ್ಲಿ ಕೊಡು. ಮತ್ತೆ ಹೇಳ್ತೀವಿ ನಾನು ದುಡ್ದಿದ್ದು ವ್ಯರ್ಥ ಆಗಬಾರ್ದು, ಪ್ರಯೋಜನ ಆಗಬೇಕು, ಆಶೀರ್ವಾದ ಆಗಬೇಕು ಅಂತ. ಮತ್ತೆ ನಮ್ಮ ಗಂಟು ದೇವರಲ್ಲಿ ಇರುವಾಗ ನಮ್ಮ ಗಂಟು ಅಲ್ಲಿ ಜಾಸ್ತಿ ಹೋಗ್ತಾ ಇರ್ತದೆ, ಇಲ್ಲಿ ಕಡಿಮೆ ಆಗ್ತಾ ಇರ್ತದೆ. ಇಲ್ಲಿ ಕಡಿಮೆ ಆದರೆ ಓಕೆ, ನೋ ಪ್ರಾಬ್ಲಮ್. ಯಾಕೆಂದರೆ ನಮ್ಮ ಗಂಟು ಇಲ್ಲಿ ದೊಡ್ಡದಾದರೆ ಅಲ್ಲಿ ನಮ್ಮ ಗಂಟು ಚಿಕ್ಕದಾಗುತ್ತೆ. ಇಲ್ಲಿ ನಮ್ಮ ಗಂಟು ಜಾಸ್ತಿ ಆದರೆ ನಮ್ಮ ಮನಸ್ಸು ಈ ಗಂಟು ಮೇಲೆ ಇರುತ್ತೆ ಅಲ್ವಾ? ನಿಮ್ಮ ಗಂಟು ಎಲ್ಲಿರುತ್ತದೋ ನಿಮ್ಮ ಮನಸ್ಸು. ಅದಕ್ಕೆ ನಾವೇನು ಮಾಡಬೇಕು? ಇಲ್ಲಿ ನಾವು ಗಂಟನ್ನು ಯೋಚನೆ ಮಾಡಬಾರ್ದು. ಇಲ್ಲಿ ಯೋಚನೆ ಮಾಡಿದ್ರೆ ನಮ್ಮ ಮನಸ್ಸು ಇಲ್ಲೇ ಇರ್ತದೆ. ನಮ್ಮ ಮನಸ್ಸು ಮೇಲಿನವುಗಳ ಮೇಲೆ ಇರಬೇಕು ಹೊರತು ಲೋಕ ಸಂಬಂಧಗಳ ಮೇಲೆ ನಾವು. ಯಾಕೆಂದರೆ ಪರಲೋಕ ಸಂಸ್ಥಾನದವರೇ ಹೊರತು ಭೂಲೋಕ ಸಂಸ್ಥಾನದವರು ನಾವು ಅಲ್ಲ. ಅದಕ್ಕೆ ಈ ವಾಕ್ಯ ಪೌಲ್ ಹೇಳ್ತಾನೆ, ನೀವು ಇದಕ್ಕೆ ದೂರವಾಗಿರ್ರಿ, ಅದಕ್ಕೆ ನೀವು ಹತ್ತಿರವಾಗಿರಿ. 2 ತಿಮೋತಿ 3:5 ಒಂದು ವಾಕ್ಯ ಹೇಳ್ತಾ ಇದೆ, ಭಕ್ತಿಯ ವೇಷವಿದ್ದು ಅದರ ಬಲವನ್ನ ಬೇಡವೆನ್ನುವರು ಹಾಗಿರುವರು, ಇಂಥವರ ಸಹವಾಸವನ್ನು ಮಾಡಬೇಕು. ಇಂಥವರ ಸಹವಾಸವನ್ನ ಯಾರು ಸಹವಾಸ ಮಾಡಬೇಡ? ಭಕ್ತಿ ವೇಷ ಇರ್ತದೆ ನೋಡು, ಆವರಣ. ಕೆಲವರು ಹೇಳ್ತಾರೆ, ಬನ್ನಿ ಬ್ರದರ್ ಸೇವೆಗೆ ಹೋಗೋಣ ಅಂತ ಹೇಳ್ತಾರೆ. ನಾವು ನಡಿ ಬಸ್ ಹೋಗೋಣ ಅಂತ ಬರ್ತಾರೆ. ಹಳ್ಳಿಗೆ ಹೋಗ್ತಾರೆ. ಹಳ್ಳಿಯಲ್ಲಿ ಪ್ರಾರ್ಥನೆ ಮಾಡಿದಾಗ ಅವ್ರಿಗೆ ಮುಡಿಸಿ ಒಂದು 20 ರೂಪಾಯಿ ಕೊಡ್ತಾರೆ. ಉದಾಹರಣೆ ಹೇಳ್ತಾ ಇದ್ದೀವಿ. ಅಸಿಸ್ಟೆಂಟ್ ಪಾಸ್ಟ್ರ್ ಇರ್ತಾರೆ. ಓಕೆ, ಪಾಸ್ಟ್ರು ಅಂದರೆ ನಮಗೆ ಏನೋ ಕೊಡ್ತಾರೆ, ಇಲ್ಲ ನಮ್ದು ಏನೋ ಖರ್ಚಿರ್ತದೆ.
ಪಾಸ್ಟ್ರಿಗೆ 20 ರೂಪಾಯಿ ಬಂದಿದೆ. ಅವ್ರಿಗೇನು ಕೊಡಬೇಕು? ಪಾಸ್ಟ್ ಏನು ಮಾಡ್ತಾರೆ, ಆ 20 ರೂಪಾಯಿನ ಹೋಗುವಾಗ ತಗೊಳ್ಳಿ ಬ್ರದರ್ ಅಂತ ಕೊಟ್ಬಿಡ್ತಾರೆ. ಅವರು ನೋಡ್ತಾರೆ 20 ರೂಪಾಯಿ, ನೆಕ್ಸ್ಟ್ ಟೈಮ್ ಪಾಸ್ಟಕ್ಕಾದರೆ ಬರಲ್ಲ. ಯಾಕೆ? 20 ರೂಪಾಯಿ. ಅದೇ ಒಳ್ಳೆ ಪಾಸ್ಟ್, ನನ್ನಂಥ ಪಾಸ್ಟರ್ ಜೊತೆ ಹೋದರು ಅಂತ ತಿಳ್ಕೊಳ್ಳಿ. ಬೆಂಗಳೂರು ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಅವರು 500 ರೂಪಾಯಿ ಕೊಡ್ತಾರೆ. 500 ರೂಪಾಯಿ ಕೊಡ್ತಾರೆ. ಅವಾಗ ನಾವೇನು ಮಾಡ್ತೀವಿ, ಅದನ್ನು 500 ರೂಪಾಯಿ ಅವ್ರು ಕೊಡ್ತೀವಿ ಅಂತ ತಿಳ್ಕೊಳ್ಳಿ. ಅದೇ ವ್ಯಕ್ತಿ ತೆಗೆದು ನೋಡ್ತಾನೆ 500 ರೂಪಾಯಿ. ಹಾಗಾದರೆ ಸೇವೆಗೆ ಎಲ್ಲಿಗೆ ಹೋಗೋಣ? ಬೆಂಗಳೂರಿಗೆ ಹೋಗೋಣ ಅಲ್ಲ, 500 ರೂಪಾಯಿ ಎಲ್ಲಿ ಕೊಡ್ತಾರೆ ಅಲ್ಲಿಗೆ ಹೋಗೋಣ. ನೆಕ್ಸ್ಟ್ ಟೈಮು ನಾನು ಅವ್ರನ್ನ ಹಳ್ಳಿಗೆ ಕರೆದ್ರೂ ಬರ್ತಾರೆ. ಯಾಕೆ? 500 ಕೊಡ್ತಾರೆ. ಸೇವೆ ಬೆಂಗಳೂರ ಹಳ್ಳಿನಲ್ಲ ಮುಖ್ಯ, ಹಣ ಮುಖ್ಯ, ಸಹವಾಸ ಮುಖ್ಯ. ಸೇವಕರಿಗೆ ನೋಡಿ, ಅದಕ್ಕೆ ಸಿಟಿಯಲ್ಲಿ ಮಾತ್ರನೇ ಮೆಗಾ ಚರ್ಚ್ಗಳಾಗೋದು. ಹಳ್ಳಿಗಳಲ್ಲಿ ಎಲ್ಲಾದರೂ ಮೆಗಾ ಚರ್ಚ್ಗಳಾಗಿದ್ದಾವ? ಯಾರೂ ಬರಲ್ಲ. ಯಾಕಂದರೆ ಹಳ್ಳಿಗಳವರು, ಈಗ ನೋಡಿದ್ರೆ ನಾವು ವಿಜಯಪುರದಲ್ಲಿದ್ದೀವಿ, ನನಗೆ ಗೊತ್ತಿರೋ ನಮ್ಮ ಯೂಟ್ಯೂಬ್ ನೋಡೋ ವಿಡಿಯೋ ಅಲ್ಲೇ ಒಂದು 4-5 ಫ್ಯಾಮಿಲಿ ಇದೆ. ಅಲ್ಲಿಂದ ಹೆಬ್ಬಾಳಕ್ಕೆ ಇಂಟರ್ನ್ಯಾಷನಲ್ ಚರ್ಚ್ಗೆ ಹೋಗ್ತಾರೆ. ನಾನು ಒಂದು ಸಾರಿ ಕೇಳಿದೆ, ನಾವು ಸೇವೆಗಂತ ಈ ಕಡೆ ಬಂದರೆ ನೀವು ಆ ಕಡೆ, ಇಲ್ಲ ಬಾಸೆ ನಾವು ಅಲ್ಲೇ, ನಮ್ಗೆ ಅಲ್ಲೇ ಇಷ್ಟ. ಯಾಕೆ? ದೊಡ್ಡ ಚರ್ಚು, ದೊಡ್ಡ ಮ್ಯೂಸಿಕ್ಕು. ನಾನು ಅವನ್ನೊಂದು ಸಾರಿ ಕೇಳಿದೆ, ನೀವು ರೆಡಿಯಾಗಿ ಹೋಗ್ತಾ ಇದ್ದೀರಾ, ಯಾರಿಗಾದ್ರೂ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ ಗೊತ್ತಾ ಅಂತ ಕೇಳಿದ್ರೆ, ಇಲ್ಲ ಪಾಸ್ಟ್ರೆ ಅಂತ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಿಲ್ಲ. ರೆಡಿ ಆಗ್ತಾರೆ, ಸಿಟಿಗೆ ಹೋಗ್ತಾರೆ, ಬರ್ತಾರೆ. ನಾವು ಹಂಗೆ ಸಿಟಿಗೆ ಹೋಗ್ಬಿಟ್ರೆ ಇಲ್ಲಿ ಇರೋ ಜಾಗದಲ್ಲಿ ಸುವಾರ್ತೆ ಸಾರೋರು ಯಾರು? ಅಲ್ವಾ? ನೀವು ಅಟ್ಲೀಸ್ಟ್ ನಾವು ಚರ್ಚ್ಗೆ ಹೋಗ್ತಾ ಇದ್ದೀವಿ, ನಾವು ಕ್ರೈಸ್ತರು ಅಂತ ಸುತ್ತಮುತ್ತ ಗೊತ್ತಿಲ್ಲ. ರೆಡಿ ಆಗೋದು, ಬಸ್ ಹತ್ತು ಹೋಗೋದು. ಎಲ್ಲಿ ಹೋಗ್ತಾ ಇದ್ದಾರೆ? ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ, ಸಿಟಿಗೆ ಹೋಗ್ತಾ ಇದ್ದೀವಿ. ಮತ್ತು ಹೇಗೆ ಹಳ್ಳಿಗಳಿಗೆ ಸುವಾರ್ತೆ ಬರುತ್ತೆ? ಯಾರು ಹೋಗ್ತಾರೆ? ಅಂದರೆ ನಾನು ಹೇಳೋದೇನೆಂದರೆ, ಕೆಲವರು ಭಕ್ತಿ ವೇಷ ಹಾಕ್ಕೊಂಡಿರ್ತಾರೆ, ನಾವು ಬಹಳ ಭಕ್ತಿವಂತರು, ದೇವ್ರ ರಾಜ್ಯಕ್ಕೋಸ್ಕರ ಅಲ್ಲಿ ಹೋಗಿ ಹಾಲಲ್ಲಿ ಸ್ತೋತ್ರ ಆಮೇನ್ ಓ ಅಂತ ಬಂದ್ಬಿಟ್ಟು ಸೈಲೆಂಟಾಗಿ ಮನೇಲಿ ಬಂದಿರೋದು. ಅದು ಭಕ್ತಿಯ ವೇಷನೇ ಅಲ್ವಾ? ದೇವ್ರ ವಾಕ್ಯ ಏನು ಹೇಳುತ್ತೆ? ಹೋಗ್ರಿ, ನೀವು ಎಲ್ಲಿದ್ದೀರೋ ಅಲ್ಲಿ ಸಾಕ್ಷಿಗಳಾಗಿರ್ರಿ ಅಂತ ಹೇಳಿದ್ರು. ನೀವು ಎಲ್ಲಿದ್ದೀರೋ ಅಲ್ಲಿ ನೀವು ನನಗೋಸ್ಕರ ಸಾಕ್ಷಿಗಳಾಗಿರಿ. ಹಾಗಾದರೆ ನನಗೊಬ್ರು ಗೊತ್ತು, ಎಲ್ಲಿಂದ? ಕೊರಟಗೆರೆ ಎಷ್ಟು ಕಿಲೋಮೀಟ್ರ್ ಇದೆ ಬೆಂಗಳೂರಿಂದ? ಎಷ್ಟು? 100? ಬೆಂಗಳೂರು ಹೆಬ್ಬಾಳದಿಂದ ಕೊರಟಗೆರೆಗೆ ಎಷ್ಟು ಕಿಲೋಮೀಟ್ರ್? 100. ಅಲ್ಲಿಂದ ಮೇನ್ ರೋಡಿಂದ ಒಂದು ಊರೆಷ್ಟು? ಅಷ್ಟು ಕಿಲೋಮೀಟ್ರು? 7 ಕಿಲೋಮೀಟ್ರು. ಮೇನ್ ರೋಡಿಂದ 100 ಕಿಲೋಮೀಟ್ರು ಪ್ಲಸ್ 10 ಕಿಲೋಮೀಟ್ರ್ ಅಂತ ತಿಳ್ಕೊಳ್ಳಿ. 110 ಕಿಲೋಮೀಟ್ರು ಮೆಗಾ ಚರ್ಚ್ಗೆ ಹೋಗ್ತಾರೆ. 110 ಕಿಲೋಮೀಟ್ರಿಂದ ಅವ್ರು ಹೇಳ್ತಾರೆ, ನೀವು ಇಲ್ಲೇ ಬರಬೇಕು, ಇಲ್ಲ ಅಂದರೆ ದೇವ್ರ ಶಾಪ ಕೊಟ್ಬಿಡ್ತಾನೆ. ಏನು ನಿಜವಾದ ಭಕ್ತಿನಾ? ವೇಷಭಕ್ತಿ. ಯಾಕೆ ಅಂದರೆ, ನಾನು ಹೇಳೋಕ್ಕೋದ್ರೆ ತುಂಬ ವಿಚಾರಗಳು ನಾವು ಬೇರೆಯವ್ರನ್ನ ನಾವು ಇದು ಮಾಡಬಾರ್ದು. ಆದರೆ ಹೇಳೋದೇನೆಂದರೆ, ನಾನೇ ಸರಿಯಾದ ಸೇವಕ, ನಾನೇ ಸರಿಯಾದ ಚರ್ಚು ಅಂತ ಹೇಳ್ಕೊಳ್ಳುವ ಹಂಗಲ್ಲ. ನಾವು ಹೇಳಿ ಸುವಾರ್ತೆ ಸಾರಬೇಕು. ಅದಕ್ಕೆ ಏನು ಮಾಡಬೇಕು? ನಾವು ಭಕ್ತಿಯಾಗಿರ್ಬೇಕು. ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಏನಂತ ಹೇಳ್ತಾ ಇದೆ ಅಂದರೆ, ಭಕ್ತಿಯ ವೇಷವಿರುವವರ ಜೊತೆಗೆ ನೀವೇನು ಮಾಡಬಾರ್ದು? ಸಹವಾಸ ಮಾಡಬಾರ್ದು. ಭಕ್ತಿಯ ವೇಷ ಇರುವವ್ರ ಜೊತೆ ಸಹವಾಸ ಮಾಡಬೇಡ್ರಿ. ಅಂದರೆ ಕಾಣಿಕೆಗಳ ನಿಮಿತ್ತವಾಗಿಯೋ, ದೊಡ್ಡ ಸಭೆಗಳ ನಿಮಿತ್ತವಾಗಿಯೋ, ಹೆಸರುಗಳ ನಿಮಿತ್ತವಾಗಿಯೋ ನೀವು ಅಸೋಸಿಯೇಟ್ ಆಗಬೇಡ್ರಿ. ದೇವರ ನಾಮ ಮಹಿಮೆ ಆಗ್ತಾ ಇದೆಯಾ? ದೇವರ ನಾಮ ಮಹಿಮೆ ಆಗ್ತಾ ಇದೆಯಾ? ಓಕೆ. ಸೊ ಅದರಿಂದ ತುಂಬ ವಾಕ್ಯಗಳು, ಇನ್ನೊಂದು ಅರ್ಧ ಪ್ರಸಂಗ ಇದೆ, ಆದರೆ ಓಕೆ. ಅದರಿಂದ ನೋಡಿ, ಈ ಭಕ್ತಿಯ ವಿಷಯದಲ್ಲಿ ನಾನು ಬೇರೆಯವ್ರನ್ನ ಕಿಂಚಪಡಿಸ್ಬೇಕಂತ ಈ ಮಾತು ಹೇಳ್ತಾ ಇಲ್ಲ. ಆದರೆ ನಾನಾಗಲಿ ನೀವಾಗಲಿ ಭಕ್ತಿಯಲ್ಲಿ ನಾವು ಸರಿಯಾಗಿ ಇರಬೇಕು. ದೇವರಿಗೋಸ್ಕರ ನಾವು ಜೀವಿಸಬೇಕು. ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ನಾನು ಕೊಡಬೇಕು. ಭಕ್ತಿಗೆ ತಕ್ಕ ಶಕ್ತಿ, ಭಕ್ತಿಗೆ ತಕ್ಕ ಪ್ರತಿಫಲ, ಭಕ್ತಿಗೆ ತಕ್ಕ ಸಂತೃಪ್ತಿ, ಭಕ್ತಿಗೆ ತಕ್ಕಂಥ ಆಶೀರ್ವಾದ ದೇವರು ಕೊಟ್ಟೇ ಕೊಡ್ತಾನೆ. ಅಲ್ಲೂ ಯಾಕೆಂದರೆ ಭಕ್ತಿಯಿಂದಿದ್ದ ಭಕ್ತರನ್ನು ಯಾರನ್ನೂ ಬಿಡಲಿಲ್ಲ. ನಿಮಗೆ ಒಂದೆರಡು ವಾಕ್ಯ ಓದಿಸಿ ತಿಳಿಸ್ಬಿಟ್ಟು ಆಮೇಲೆ ನಾನು ಮುಗಿಸ್ತೇನೆ. ಅಲ್ಲಿ ಇಬ್ರಿಯ 2 ವಾಕ್ಯ ಇಬ್ರಿಯದಲ್ಲಿ ಓದೋಣ. ಇಬ್ರಿಯ 5:7. ಇಬ್ರಿಯ 5:7 ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ
ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲಣ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು. ಯೇಸುವಿನ ಪ್ರಾರ್ಥನೆ ಏಕೆ ಕೇಳಲ್ಪಟ್ಟಿತು? ಅಲ್ಲಿ ಹೇಳ್ತದೆ ದೇವರ ಮೇಲಣ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು. ಅಂದರೆ ದೇವರ ಮೇಲಿನ ಭಯಭಕ್ತಿಯಿಂದ ಆತನ ಪ್ರಾರ್ಥನೆಗೆ ಉತ್ತರವು ಸಿಕ್ಕಿತು. ಇಬ್ರಿಯ 11:7 ಹೇಳುತ್ತದೆ, ನಂಬಿಕೆಯಿಂದಲೇ ನೋಹನು ಅಂತ ಹೇಳ್ತದೆ, ಅದುವರೆಗೂ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನು ಹೊಂದಿ ಭಯಭಕ್ತಿ ಉಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೆಯನ್ನು ಕಟ್ಟಿ ಸಿದ್ಧ ಮಾಡಿದನು. ಹೇಗಿತ್ತು ಅವನು? ದೈವೋಕ್ತಿಯನ್ನು ಹೊಂದಿ ಭಯಭಕ್ತಿ ಉಳ್ಳವನಾಗಿದ್ದನವನು. ಹಾಲೆಲೂಯ. ಇವತ್ತು ಭಯಭಕ್ತಿ ಉಳ್ಳವರಾಗಿರಬೇಕು. ಅವರ ಕುಟುಂಬವನ್ನ ನೋಹನೇನ್ ಮಾಡ್ದ? ಕಾಪಾಡಿಕೊಂಡನು. ನೋಹನೇನ್ ಮಾಡ್ದ? ಕಾಪಾಡಿಕೊಂಡನು. 2 ಪೇತ್ರ 2:6 ನೀವು ನೋಡಿದ್ರೆ, ಸೋದೋಮ್ ಗೋಮರ ಪಟ್ಟಣಗಳು ಸುಟ್ಟು ಬೂದಿ ಮಾಡಿ ಮುಂದೆ ಭಕ್ತಿಹೀನರಾಗಿ ಬದುಕುವವರ ಗತಿ ಇಂಥದ್ದೆಂದು ಸೂಚಿಸುವುದಕ್ಕೆ ಅವುಗಳಿಗೆ ನಾಶನವನ್ನು ವಿಧಿಸಿದನು. ಭಕ್ತಿಹೀನರಿಗೆ ಇಂಥ ನಾಶನ ಉಂಟಾಗುತ್ತದೆ ಅಂತ ಸೋದೋಮ್ ಗೋಮರ ಪಟ್ಟಣಗಳನ್ನ ಸೂಚನೆಯಾಗಿ ಇಟ್ಟಿದ್ದಾನೆ. ಹಾಲೆಲೂಯ. ಹಾಗಾದರೆ ದೇವಜನ ಅರ್ಥ ಮಾಡಿಕೊಳ್ಳಿ, ಭಕ್ತಿ ಅನ್ನುವಂಥದ್ದು ನಮ್ಮ ವೈಯಕ್ತಿಕ ಜೀವಿತಕ್ಕೆ ಸಂಬಂಧಪಟ್ಟಿರುವಂಥದ್ದು. ಹಾಲೆಲೂಯ. ಆದುದರಿಂದ ಭಕ್ತಿಯಲ್ಲಿ ನಾವೇನಾಗಿರಬೇಕು? ಸಂತುಷ್ಟಿ ಹೊಂದುತ್ತಾ ಬೆಳೆಯುತ್ತಾ ನಾವು ಇರಬೇಕು. ಆಮೇನ್. ಹಾಗಾದರೆ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. 1 ನಿಮಿಷ ನಾವು ನಮ್ಮನ್ನು ಪರೀಕ್ಷಿಸಿಕೊಳ್ಳುವುದಕ್ಕೆ ಈ ಸಮಯವನ್ನು ತೆಗೆದುಕೊಳ್ಳೋಣ. ದೇವರೇ, ನನ್ನ ಭಕ್ತಿ ನನಗೆ ಸಂತೃಪ್ತಿಯನ್ನು ತಂದಿದೆಯಾ? ನನ್ನ ಭಕ್ತಿ ಇಹಪರಗಳಲ್ಲಿಯೂ ಅದು ಯೋಗ್ಯವಾಗಿದೆಯಾ? ನಾನು ಲೌಕಿಕ ಭಕ್ತಿಯಲ್ಲಿದ್ದೇನಾ? ಭಕ್ತಿ ವೃದ್ಧಿಯಲ್ಲಿದ್ದೇನಾ? ಭಕ್ತಿಹೀನರೊಟ್ಟಿಗೂ ಭಕ್ತಿಹೀನವಾಗುವ ಕಾರ್ಯಗಳೊಟ್ಟಿಗೂ ಇದ್ದೇನಾ? ಅಪ್ಪ, ನನಗೆ ಸಹಾಯ ಮಾಡು. ಭಕ್ತಿಹೀನರನ್ನು ನೀನು ನಾಶಪಡಿಸಿದಿ, ಆದರೆ ಕೃಪೆಯಿಂದ ನಮ್ಮನ್ನು ಇದುವರೆಗೂ ನಡೆಸುತ್ತಾ ಬಂದಿ. ಅಪ್ಪ, ನಿನಗೆ ಸ್ತೋತ್ರ. ಈ ವಾಕ್ಯವನ್ನು ಕೇಳಿದ ಪ್ರತಿ ದೇವ ಮಕ್ಕಳನ್ನು ಆಶೀರ್ವದಿಸು ತಂದೆ. ಅಪ್ಪ, ನಾವು ಬೇರೊಬ್ಬರೊಟ್ಟಿಗೆ ನಮ್ಮನ್ನು ಹೋಲಿಕೆ ಮಾಡಿಕೊಳ್ಳುವುದಲ್ಲ ಭಕ್ತಿ, ನಾವು ನಿಮ್ಮನ್ನು ದೃಷ್ಟಿಸಿ ನೋಡುವುದೇ ಭಕ್ತಿ. ನಿಮ್ಮಲ್ಲಿ ಬೆಳೆಯುವುದೇ ಭಕ್ತಿ, ನಿಮ್ಮಲ್ಲಿ ಸಂತೃಪ್ತಿ ಹೊಂದುವುದೇ ಭಕ್ತಿ. ಆದುದರಿಂದ ನಾವು ಭಕ್ತಿಯಲ್ಲಿ ಇರಬೇಕಾಗಿರುವುದು ಬಹಳ ಅವಶ್ಯವಾಗಿರುವುದರಿಂದ ನಮ್ಮನ್ನು ಕನಿಕರಿಸು, ಕರುಣಿಸು. ಅಪ್ಪ, ಕೇಳಿದ ವಾಕ್ಯವು ನಮ್ಮ ಹೃದಯಗಳಲ್ಲಿ ಫಲಿಸಲಿ, ವ್ಯರ್ಥವಾಗದಿರಲಿ. ಭಕ್ತಿಹೀನರೊಟ್ಟಿಗೆ ಸಹವಾಸ ಮಾಡದಿರುವಂತೆ ಸಹಾಯ ಮಾಡು. ನಾವು ಯಾವಾಗಲೂ ನಿನ್ನಲ್ಲಿ ಬೆಳೆಯುವಂತೆ ಸಹಾಯ ಕೃಪೆಗಳನ್ನು ಕೊಡಪ್ಪ. ನಮ್ಮೊಟ್ಟಿಗೆ ಮಾತನಾಡಿದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತಾ ನಮ್ಮನ್ನೇ ನಿನ್ನ ಕರುಣೆಯ ಹಸ್ತಕ್ಕೊಪ್ಪಿಸಿಕೊಡುತ್ತಾ ಯೇಸುವಿನ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯೇ, ಆಮೆನ್.